ಏನಪ್ಪ ನನ್ನಿಂದ ಏನಾಗಬೇಕಾಯ್ತಪ್ಪ ಹಾಗಂತ ನಮ್ಮೂರ್ ಜನ ಹಂಗಂತ ಹೇಳ್ತಾರೆ ಕಣಪ್ಪ. ನಿನಗೆ ಹೆಸ ಬೇಕಾಯ್ತು, ಎಮ್ಮೆ ಬೇಕಾಯ್ತು, ಕಟ್ಸ್ಬೇಕಾಯ್ತಪ್ಪ. ಸದ್ಯಕ್ಕೆ ಅವ್ಯಾವೂ ಬೇಡ ಕಣ್ರಿ. ಈ ಊರಲ್ಲಿ ದನಿಂದ ಕಿತಾಪತಿ ರಾಯ ಅಂತಿದಾನಂತಲ್ಲ, ಅವನ್ ಬೇಕಾಗಿತ್ತು. ಅವನ್ ಕಟ್ಕೊಂಡ್ ನಿನ್ಗೆ ಏನಾಗ್ಬೇಕಾಯ್ತಪ್ಪ? ಆ ಮುದಿನ ಮಗನ್ ಕಟ್ಕೊಂಡ್ ನಾನೇನ್ರಿ ಮಾಡ್ಲಿ? ಅವನ್ ಮನೇಲಿ ಒಂದ್ ರೂಮ್ ಖಾಲಿ ಇದೆ ಅಂತೆ, ಬಾಡಿಗೆ ಕೇಳ್ಬೇಕಿತ್ತು. ಅವನ ಸುಲಭ ನಿಮ್ಮಂತೆ ಇಟ್ಲಿಗೆ ಬಾಡಿಗೆ ಕೊಡಲ್ಲ ಕಣಪ್ಪ. ಯಾಕ್ರಿ? ಯಾಕೆ ಕೊಡಲ್ಲ ಅಂತ? ನಿನ್ನಂತೆ ಇಟ್ಲಿಗೆ ಬಾಡಿಗೆ ಕೊಟ್ರೆ ಮನೆ ಓನರ್ ಮಕ್ಕಳನ್ನೇ ಹೊಡ್ಕೊಯ್ತಿದ್ದೀರಿ. ಅದಕ್ಕೆ ಆ ಚಿತಾಪತಿ ಕೊಡಲ್ಲ ಕಣಪ್ಪ. ಯಜಮಾನ್ರೆ, ಅವನೇನಾರ ಆಗಲ್ಲ ಅನ್ಬೇಕು, ಅಲ್ಲಿ ನಡೆಯೋ ಕತೆನೇ ಬೇರೆ. ಯಾಕಪ್ಪ ಹೊಡೆದಿಯಲ್ಲ? ಹೊಡಿಲ ಹೊಡಿಲ. ನಿಮ್ಗೆ ಯಾಕೆ ಹೊಡೇನೆ? ನಾನು ಹೇಳಿದ್ದ ಕಿತಾಪತಿಗೆ. ಲೇ ನಿನ್ ಅವನ್ ಬಾಡಿಗೆ ಕೊಡಲ್ಲ ಅಂದ್ಮೇಲೆ ಕೊಡಲಾಕಲ್ಲ. ಯಾಕ್ರಿ ಕೊಡಲ್ಲ ಅವನು? ಯಾಕ ಬರುವಾಗ ನನ್ನ ಮಕ್ಳ ಬರುವಾಗ ಒಂಟಿಯಾಗಿ ಬರ್ತಿದ್ರಿ, ಬಂದ್ಮೇಲೆ ಮನೆ ಓನರ್ ಮಕ್ಕಳನ್ನೇ ಹೊಡ್ಕೊಯ್ತಿದ್ರಿ. ನಿಮ್ ಬುದ್ಧಿ ಅಂತ್ಯದವನ್ ಗೊತ್ತಿಲ್ಲ. ಅದಕ್ಕೆ ಅವನು ಅಷ್ಟು ಸುಲಭಾಗ ಕೊಡಲಾಕಲ್ಲ. ಕೊಡಲ್ಲ ಅನ್ಲಿ ಕಣ್ರಿ. ಅವ್ನು ಏನ್ ಗತಿ ಮಾಡ್ತೀನಿ ನೋಡಿ. ಅವಾಗ ಏನ್ ಮಾಡ್ಬಿಟ್ಟಿಯಪ್ಪ? ಹೊಡೆದಿಲ್ಲ ಹೊಡಿಲ. ರೇ ನಿನಗೆ ಯಾಕ್ರಿ ಹೊಡೇನೆ? ನಾನು ಹೇಳಿದ್ದ ಕಿತಾಪತಿ ಕಣ್ರಿ. ಆ ಚಿತಾಪತಿ ರಾಯ ಅವ್ರ ಅವ್ವನ್ ಗಂಡ ನಾನೇ ಕಣಪ್ಪ. ಅಲ್ಲ ಕಣೋ, ಮನೆ ಬಾಡಿಗೆ ಕೊಡಕ್ ಮುಂಚೆ ಮಿಲಿ ಮಿಲಿನ್ ಒದ್ದಾಡ್ತಾನಲ್ಲ, ಕೊಟ್ಟೆ ನನ್ ಮಗ ನೀನು ಏನೇನ್ ಮಾಡೋಣ. ತಪ್ಪಾಯ್ತು ಯಜಮಾನ್ರೆ, ಆತರ ಏನು ಮಾಡಲ್ಲ ಕಣ್ರಿ. ಕೊಟ್ರಿವೆ ನನ್ನ ಒಲ್ವಾರ್ ಕಂಡೀಷನ್ ಇದೆ ಕಣೋ. ನೋಡ್ರಿ, ಆ ಕಂಡೀಷನ್ ಒಪ್ಕೊಂಡ್ರೆ ಮಾತ್ರ ಕೊಡ್ಬೇಕನೋ. ಒಂದೇ 100 ಕಂಡೀಷನ್ ನೋಡ್ರಿ ರೇ, ಎಲ್ಲದಕ್ಕೂ ಒಪ್ಪಿಗೆ ಐತೆ. ಒಂದೇದು ನಮ್ಮ ಮನೆ ಗೋಡೆಗೆ ಮಳೆ ಹೊಡೆಯಕ್ ಕೂಡ್ದು. ಏ ಮುದಿಯ, ನಾನ್ ಬಂದಿರೋದು ನಿನ್ ಮಗಳಿಗೆ ಲೈನ್ ಹೊಡಿಯಕ್ಕೆ. ಮಳೆ ಯಾರು ಹೊಡೆದಾರು? ಲೇ ಅದೇನೋ ಪಿಸಿ ಪಿಸಿ ಅಂತಿದೆಯಲ್ಲ. ಏನು ಇಲ್ಲ ಬಿಡ್ರೆ. ರೇ ಯಜಮಾನ್ರೆ, ದೇವ್ರ ಫೋಟೋನೇ ತರಲ್ಲ, ಇನ್ ಮಳೆ ಯಾಕೆ ಹೊಡಿಯೋನೆ? ನಮ್ಮ ಮನೆ ನಂಬರ್ 3 ಎಷ್ಟು ತೀರ್ಸೋಗದೆ, ಎಷ್ಟು ಕೊಡಿ, ನಿಮ್ ದೋಸೆ ಆದದೆ ಹೆಂಗೆ ಏನು ಅಂತ ಕೇಳ್ಬೇಡ್ದು. ನೋಡ್ರಿ, ಕಲ್ ತಂಗ್ ಕೆಚ್ಚಾಕ್ಬಿಟ್ರು ಸರಿ, ನಿಮ್ನೇನು ಕೇಳೋದಕಂಡ್ರಿ. ಹೊಂಟಾಯ್ತು ಸರ್. ನಂಬರ್ 4 ಇಷ್ಟೆಲ್ಲ ಕಟ್ ಮಾಡಿ ಬಿಟ್ಬಿಟ್ರೆ ನಮ್ 100 ಜನ ಹೊಡಿತಾರೆ ಸಾ. ನಂಬರ್ 4 ಚಳಿ ಚಳಿತಾ ಆಡುವೆ ನಾನ್ ಚಳಿ ಅಂತ ನಮ್ಮ ಮನೇಲಿ ಆಡಕ್ಕೆ. ನೋಡ್ರಿ ಯಜಮಾನ್ರೆ, ನಾನ್ ಮನೆ ಒಳಗಿದ್ದಾಗ ಏನಿದ್ರು ವಾರ ಬಂತಮ್ಮ ಗುರುವಾರ ಬಂತಮ್ಮ ಅಂತ ಬರೀ ದೇವ್ರ ಸಾಂಗ್ನೆ ಹಾಕ್ತೀನಿ ಕಣ್ರೆ. ಲೇ ಕೊನೆ ಐಟಮ್ ನನ್ನ ಮಗಳ ರೂಮ್ಗುವೆ ನಿನ್ ರೂಮ್ಗುವೆ ಚಿಟ್ಕಿ ಅದೇ. ಆ ಚಿಟ್ಕಿ ಸದ್ದು ನನ್ಗೆ ಆಗಕ್ಕೆ ಕೂಡ್ದು. ರೇ ಶ್ರದ್ಧಾರೆ ಬಂದ್ ಹಿಡ್ಕೊಂಡು ಅಲ್ಲೇ ಹೊಡೆದು ಬಿಡ್ರಿ. ನಡ್ರಿ ರೂಮ್ ತೋರ್ ನಡ್ರಿ. ಇವತ್ತು ಯಾವಾರಲ್ಲ? ಇವತ್ತು ಶುಕ್ರವಾರ. ಲೋ ಶುಕ್ರವಾರ ಮನೆ ಕೊಟ್ಟಾರೆ ಅಲ್ಲ, ನಿನ್ ದರ್ಬಿನ್ ಲಕ್ಷ್ಮಿ ನಾವ್ ಮನೆಗೆ ಬಂದ್ಬಿಟ್ಟಳು ಕೊಡದಾಕಲ್ಲ. ರೇ ಇಲ್ಲಿ ದೂರದಲ್ಲ ಇದೀವಿ, ನೋಡ್ತೀನಿ ತೆಗೀರಿ. ಲೇ ನೀನ್ ದೂರದಲ್ಲಿ ನಿಂತ್ಕೊಂಡ್ ನೋಡಿದ್ರು ಅಷ್ಟೇ, ಹತ್ರದಲ್ಲಿ ನಿಂತ್ಕೊಂಡ್ ನೋಡಿದ್ರು ಅಷ್ಟೇ. ನಾಳೆ ಬರೋಗು. ಸರಿ ಬಿಡ್ರಿ, ಆಯ್ತು. ಲೇ ನಾಳೆ ಬರ್ಬೇಕಾದಾಗ ಕೈಯ ಬೀಸ್ಕೊಂಡು ಎಟ್ಟು ಬಂದ್ಬಿಡ್ಬೇಡ. 50,000 ರೂಪಾಯಿ ಅಡ್ವಾನ್ಸು, 5,000 ರೂಪಾಯಿ ಬಾಡಿಗೆ ತಂದ್ರು ಮಾತ್ರ ಕಲ. ಆಯ್ತು ಬಿಡ್ರಿ. ಹೋಗು ಕಂಡೀಷನ್ ಹಾಕಿಯ ಕಂಡೀಷನ್. ಕಿಟ್ಕಿಯ ಕುಟ್ಟಿ ನಿನ್ನ ಮಗಳ ಪ್ರೇಮದ ಬಾಳಕ್ ಬೀಳ್ತಿಲ್ಲ ಅಂದ್ರೆ ನನ್ನ ಹೆಸರು ನರಸಿಂಹನೇ ಅಲ್ಲ. ನಾನಂದುಕೊಂಡಂತೆ ನಡೀತಿಲ್ಲ ಈ ನನ್ನ ಮನೆಯಲ್ಲಿ. ನನ್ನ ಜನ್ಮ ಸತ್ರು
ಗುಣಶೇಖರನ ಕಣ್ಣಲ್ಲಿ ಕಣ್ಣೀರು ಸೀರಾಳಿಗೆ ಕೊಡಬಾರದ ಕಷ್ಟವನ್ನು ಕೊಟ್ಟು ಅವನ ಕಣ್ಣಲ್ಲಿ ನೀರು ತರಿಸೋ ಬದಲು ರಕ್ತವನ್ನೇ ತರಿಸ್ಬೇಕು, ತರಿಸ್ತೀನಿ. ಶೀಲಾ, ಏ ಶೀಲಾ, ಏನ್ ಬಾವಾ? ಏ ನಾಯಿ, ನಿನ್ ಬಾಯಿಂದ ನನ್ನ ಬಾವ ಅಂತ ಕರ್ದೀಯಾ? ಜೋಕೆ ಯಾಕೆ ಬಾವಾ? ಮತ್ತೆ ಇನ್ನೇನ್ ಕರಿಬೇಕು? ಏನಾಯ್ತು ಇವಾಗ? ಸರಿಯಾಗಿ ಹೇಳ್ತಾ ಇದ್ದೀನಿ. ನೀನು ಈ ಮನೆ ಸೊಸೆ ಅಲ್ಲ, ಈ ಮನೆಯ ಆಳು. ಆಳಿರ್ಬೇಕಾದ್ರೆ ಜಾಗ ಕೋಳಲ್ಲ, ಬೀದಿಲೆ. ಮನೆ ಬಿಟ್ಟು ತೊಲಗೆ ದರಿದ್ರ ನಾಯಿ. ಬಾವಾ, ಇಂಥ ಸಮಯದಲ್ಲಿ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ನಾನು ತಾನೇ ಹೇಗೆ ಹೋಗೋಕ್ಕಾಗುತ್ತೆ? ನೋಡಿ, ನಿಮ್ಮ ತಮ್ಮ ಬರಲಿ, ಆಮೇಲೆ ಅವ್ರ ಹತ್ರ ಹೇಳಿ ಆಮೇಲೆ ನೋಡಿದ್ರಾಯ್ತು. ಅವನ್ ಬಂದ್ರು ಕೂಡ ಇದನ್ನೇ ಹೇಳೋದು. ನಾನ್ ಬೇರೆ ಅಲ್ಲ, ನನ್ನ ತಮ್ಮ ಬೇರೆ ಅಲ್ಲ. ನಿನ್ನ ಇಷ್ಟು ದಿನ ಈ ಮನೇಲಿ ಬಾಳ್ಮೆ ಮಾಡೋದ ಕೊಟ್ಟಿದ್ದೆ ನನ್ ತಪ್ಪು. ಇನ್ನ ಆ ತಪ್ಪು ಮಾಡೋದಿಲ್ಲ. ಇಲ್ಲ, ನಿಮ್ಮ ತಮ್ಮ ಹೇಳೋವರೆಗೂ ನಾನು ಮಾತ್ರ ಈ ಮನೆ ಬಿಟ್ಟು ಹೋಗಲ್ಲ ಅಂದ್ರೆ ಹೋಗಲ್ಲ. ಹೋಗೋದಿಲ್ವಾ? ನೀನ್ ಹೋಗ್ಲಿಲ್ಲ ಅಂದ್ರೆ ಹೇಗ್ ಕಳ್ಸ್ಬೇಕಂತ ನನಗೆ ಚೆನ್ನಾಗ್ ಗೊತ್ತು. ಅಣ್ಣ, ಏನ್ ಮಾಡ್ತಾ ಇದೀಯಾ? ಬಾರ ಉದ್ಭವ, ಬಾ. ನೀನ್ ಕೈ ಮಾಡಕ್ಕಾಗಲ್ಲ ಕೆಲಸನ ನಾನ್ ಮಾಡ್ತಾ ಇದೀನಿ. ಇವಳ ಮನೆಯಿಂದ ಆಚೆ ಆಗ್ತಾ ಇದೀನಿ. ಇಲ್ಲ ಅಣ್ಣ, ಶೀಲಾ ಈ ಮನೆ ಬೆಳಗೋ ದೇವತೆ, ಈ ಮನೆ ಸೊಸೆ ಅಣ್ಣ ಅವಳು. ಇಲ್ಲ, ಅವಳು ಈ ಮನೆ ನಾಯಿ. ಇಲ್ಲ ಅಣ್ಣ, ಅವಳು ಈ ಮನೆ ಸೊಸೆ. ಉದ್ಭವ, ಏನ್ ಮಾತಾಡ್ತಾ ಇದೀಯಾ? ಅಣ್ಣ, ಶೀಲಾ ಗೊತ್ತೋ ಗೊತ್ತಿಲ್ದೇನೋ ನನ್ ಮನ್ಸ್ ಗೆದ್ದಿದ್ದಾಳೆ. ನೀನು ನನ್ನ ತಮ್ಮನೇನಾ? ಹೌದಣ್ಣ, ನಾನ್ ನಿನ್ ತಮ್ಮನೂ ಹೌದು, ಹಾಗೆ ಶೀಲಾಳ ಗಂಡನೂ ಹೌದು. ಇಲ್ಲ, ನಿನ್ಗೆ ಈ ನಿನ್ನ ಅಣ್ಣ ಬೇಕು, ಇಲ್ಲ ಈ ನಿನ್ನ ಹೆಂಡತಿ ಬೇಕು. ಆಯ್ಕೆ ನಿಂದೆ. ಅಣ್ಣ ಅಣ್ಣ ಅಣ್ಣ, ಇರೋ ಎರಡು ಕಣ್ಣಲ್ಲಿ ಬಲ್ಗಣ್ಣು ಹೆಚ್ಚ ಎಡಗಣ್ಣು ಹೆಚ್ಚ ಅಂದ್ರೆ ಹೇಗಣ್ಣ? ನನಗೆ ನೀನು ಬೇಕು, ಶೀಲಾನು ಬೇಕಣ್ಣ. ಇಲ್ಲ, ಅವಳು ಮನೆಯಿಂದ ಆಚೆ ಹೋಗ್ಬೇಕು. ಇಲ್ಲ, ಈ ಮನೇಲಿ ಅವಳಿರ್ಬೇಕು, ನಾನಿರ್ಬೇಕು. ಬೇಡ ಬಾಬಾ, ನನ್ನಿಂದಾಗಿ ನೀವಿಬ್ರು ಜಗಳಾಡೋದು ಬೇಡ. ನನ್ನಿಂದಾಗಿ ಈ ಮನೆಯಲ್ಲಿ ತೊಂದರೆ ಆಗ್ತಿದೆ ಅಂದ್ರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ. ಶೀಲಾ, ಯಾರು ಮನೆ ಬಿಟ್ಟು ಹೋಗೋದು ಬೇಡ. ಇಲ್ಲ, ಅವಳು ಹೋಗ್ಲೇಬೇಕು. ಆಯ್ತಣ್ಣ, ಹೋಯ್ತಾಳೆ. ಅದ್ರ ಜೊತೆಲಿ ನಿನ್ನ ಈ ಪ್ರೀತಿ ತಮ್ಮನೂ ಹೋಗ್ತಾನಣ್ಣ. ಉದ್ಭವ, ಏನೇ ಹೇಳ್ತಾ ಇದೀಯಾ? ನಾನು ನಿನ್ನ ತಮ್ಮ ಅಂತ ಸಾಕಿದ ಕಣ, ನನ್ನ ಮಗ ಅಂತ ಸಾಕ್ತೆ ಕಣ. ಸರಿಯಾದ ಬಹುಮಾನನೇ ಕೊಟ್ಟೆ ಕಣ, ಬಹುಮಾನನೇ ಕೊಟ್ಟೆ. ಅಣ್ಣ ಅಣ್ಣ ಅಣ್ಣ, ನೀನ್ ಸಾಕಿದ್ಯಾ, ಚಲ್ಗಿದ್ಯಾ, ಇಷ್ಟ ಹತ್ರ ಬೆಳ್ಸಿದ್ಯಾ. ಆದ್ರೆ ಶೀಲಾ ನನ್ನನ್ನೇ ನಂಬ್ಕೊ ಬಂದಿದ್ದಾಳಣ್ಣ. ಅವಳಿಗೆ ಯಾರಣ್ಣ ದಿಕ್ಕು? ಅವಳು ಈ ಮನೇಲಿದ್ರೆ ನಾನು ಇರ್ತೀನಣ್ಣ, ಇಲ್ಲ ಅಂದ್ರೆ ನಾನು ಅವಳ ಜೊತೆಲೆ ಹೋಗ್ತೀನಣ್ಣ. ಆಯ್ತಪ್ಪ, ಆಯ್ತು. ಈ ಮನೇಲಿ ನೀನೇ ಗೆದ್ದೆ, ನಾನೇ ಸೋತೆ. ಈ ಮನೇಲಿ ನೀನು ಇರೋ, ನೀನ್ ಹೆಂಡ್ತಿನೇ ಇರ್ಲಿ. ಈಗ ನಿಮ್ಗೆ ಸಮಾಧಾನ ಆಯ್ತೇನೋ? ಆಯ್ತಣ್ಣ. ಶೀಲಾ ನಡಿ, ಯಾರು ಮನೆ ಬಿಟ್ಟು ಹೋಗೋದ್ ಬೇಡ. ಅವಮಾನ, ಅವಮಾನ, ಅವಮಾನ. ಕೇವಲ ಒಂದು ಯಕಶ್ಚಿತ ಹೆಣ್ಣಿನಿಂದ ಈ ಉಗ್ರ ನರಸಿಂಹಂಗೆ ಅಪಮಾನ. ಎಷ್ಟೇ ಆದಳೋ ಆ ಗುಣಶೇಖರನ ಈನ ರಕ್ತ, ಎಲ್ಲೋಗುತ್ತೆ ಈನ ಬುದ್ಧಿ. ನಂದ ಗೋಕುಲದಿಂದ ಈ ನನ್ನ ಮನೆಯನ್ನು ಚಿತ್ರ ಮಾಡಿ ಬಂದಿರುವ ರಾಕ್ಷಸಿ ಅವಳು. ಅಣ್ಣ ತಮ್ಮಂದಿರ ಮಧ್ಯೆ ಬೆಂಕಿಡಲು ಬಂದ ಹೆಣ್ಣು ಇವಳು. ಈ ಹೆಣ್ಣಿಗೆ ಈ ಉಗ್ರಪ್ಪ ಸೋಲದಿಲ್ಲ. ಇವನು ತಲೆ ಎತ್ತಿ ನಿಂತ ನವನಾಗರ. ಈ ಉಗ್ರ
ಉಗ್ರಪ್ಪನ ವರ್ಷನ ಇನ್ಮುಂದೆ ತೋರ್ತೀನಿ. ನಾನು ಅಂದ್ಕೊಂಡದನ್ನ ಏನು ಸಾಧಿಸೋದಿಕ್ಕಾಗ್ತಾನೆ ಇಲ್ಲ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. ಇದೇ ಸರಿಯಾದ ದಾರಿ ಅನ್ಸುತ್ತೆ. ಯಾರೂ ಸರ್ವನಾಶ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಅವಕಾಶನೂ ಮಾಡ್ಕೊಡೋದಿಲ್ಲ. ಅವಕಾಶನ ಯಾರಿಗ್ಯಾರು ಕೊಡಬೇಕಾಗಿಲ್ಲ ಚಿನ್ನ. ಅವಕಾಶ ಅನ್ನೋದು ಅದಾಗದೆ ಹುಡ್ಕೊಂಡು ನನ್ನ ಹತ್ರ ಬರುತ್ತೆ, ಗೊತ್ತಾ? ಅದಕ್ಕೆ ಈ ಹುಡುಗಾಟ ಸಾಕು. ತುಂಬು ಸಂಸಾರನ ಸಾಬಾಳ್ವೆಯಿಂದ ನಡ್ಸ್ಕೋಕ್ ಪ್ರಯತ್ನ ಪಡಿ. ಹೆಣ್ಣು ಹುಟ್ಟಿದ ಮನೆಗೋ ಕೊಟ್ಟ ಮನೆಗೋ ಕೀರ್ತಿ ತರ ಕೆಲಸ ಮಾಡಿ. ಅದನ್ನ ಬಿಟ್ಟು ಹೀಗೆ ಹುಚ್ಚುಚ್ಚಾಗಾಡಕ್ ಹೋಗಿ ನಿಮ್ಮ ಸಂಸಾರನ ನೀವೇ ಹಾಳು ಮಾಡ್ಕೋಬೇಡಿ. ಯಾರ ಸಂಸಾರ ಹಾಳಾಗುತ್ತೆ ಅನ್ನೋದು ಮುಖ್ಯ ಅಲ್ಲ. ಒಟ್ನಲ್ಲಿ ಈ ಮನೆ ಸರ್ವನಾಶ ಆಗಬೇಕು, ಅದು ಮಾತ್ರ ಮುಖ್ಯ. ಬಟ್ ಮೈ ಡಿಯರ್ ಮಾಜಿ ಲವರ್, ನೀನು ಮನಸ್ಸು ಮಾಡಿದ್ರೆ ಈ ಸಂಸಾರ ಹೇಗಿದೆಯೋ ಹಾಗೆ ಉಳಿಸ್ಕೋಬಹುದು. ಅಂದ್ರೆ ನಿನ್ ಮಾತಿನ ಅರ್ಥ? ವೆರಿ ಸಿಂಪಲ್. ಯಾಕೆ ಚಿನ್ನ ಅಷ್ಟೊಂದು ದೂರ ದೂರ ಹೋಗ್ತಾ ಇದೆಯಾ? ನೋಡು, ನೀನು ಒಪ್ಕೊಂಡ್ರೆ ನಾನು ನಿನಗೆ ಪ್ರೇಮ ದಾಸಿಯಾಗಿ ಸದಾ ಜೊತೆಲಿರ್ತೀನಿ. ಕಮನ್ ರಾಜ, ಕಮನ್. ಅದಕ್ಕೆ ತಾಯಿ ಸ್ಥಾನಕ್ಕೋ ಅತ್ತಿಗೆ ಸ್ಥಾನಕ್ಕೋ ಕಳಂಕ ತರಬೇಕು ಅಂತಿದ್ದೀರಾ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅದಕ್ಕೆ ನಾನು ಅವಕಾಶನೂ ಮಾಡ್ಕೊಡೋದಿಲ್ಲ. ಅತ್ತಿಗೆ ಎಂದರೆ ತಾಯಿ ಸಮಾನ. ಆ ಸ್ಥಾನನ ನಾನು ನಿಮಗೆ ಕೊಟ್ಟಿದ್ದೀನಿ, ಅದನ್ನ ಉಳಿಸ್ಕೊಳ್ಳಿ. ಓ, ನೀನು ನನಗೆ ತಾಯಿ ಸ್ಥಾನ ಕೊಟ್ಟಿದ್ಯಾ? ಯಾವ ರೀತಿ? ತುಂಬ ಯೌವನದ ಈ ದೀಪಾಳ ತೋಳತೆ ಕೇಳಿ ಸದಾ ಬಳಸ್ತಾ ಹಾಡ್ತಾ ಕುಣಿತಾ ಇದ್ದದನ್ನ ಮರೆತು ಬಿಟ್ಟ. ನನ್ನ ತುಟಿಗಳಿಗೆ ಚುಮ್ಮನೆ ಇಟ್ಟು ನಕ್ಕು ನಲ್ದಿದ್ದನ್ನ ಮರೆತು ಬಿಟ್ಟ. ನನ್ನ ಸೆರಗ ಮರೆಯಲ್ಲಿ ಆಟ ಆಡಿದನ್ನೆಲ್ಲ ಮರೆತು ಈಗ ನನಗೆ ತಾಯಿ ಸ್ಥಾನ ಕೊಟ್ಟಿದ್ಯಾ? ದೀಪ, ನೀನು ಹೆಣ್ಣಲ್ಲ ಕಣೆ, ಕಾಮ ಪಿಶಾಚಿ. ಅಯ್ಯೋ ದೇವ್ರೇ, ಇಂಥ ಹೆಣ್ಣು ನಮ್ಮನೆ ಸೊಸೆನಾ? ನೋಡು, ದಯವಿಟ್ಟು ಪ್ಲೀಸ್ ನನ್ನ ಮಾತ್ರ ದೂರ ತಳ್ಬೇಡ. ದೀಪ, ಏಯ್ ನಾಯಿ, ನಾನ್ ಕೆಳಗೆ ಹೊಡೆಯಷ್ಟು ಸೊಕ್ಕೇನೋ ನಿನಗೆ? ನೋಡಿಗ ಏನ್ ಮಾಡ್ತೀನಿ ಅಂತ. ಅಯ್ಯೋ ಬಿಡಪ್ಪ, ಯಾರಾದ್ರೂ ಕಾಪಾಡಿರಿ, ಬನ್ನಿ, ಬಿಡ ನನ್ನನ್ನ, ಬಿಡ ರಾಕ್ಷಸ. ಬೈರಪ್ಪ ಅಲ್ಲ, ನಿಜವಾದ್ರಪ್ಪ, ಈ ನಿಮ್ ತಮ್ಮ ನನ್ನ ಬಾಳನ್ನ. ಅಣ್ಣ, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಣ್ಣ. ಹಾ ಗೊತ್ತು ಕಣೋ, ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ. ತಾಳಿ ಕಟ್ಟಿಸ್ಕೊಂಡಿರೋ ಹೇಳ್ತಿ ಹೇಳು ಮಾತು ನಿಮ್ಗೆ ನಂಬಿಕೆ ಇಲ್ಲ ಅಲ್ವಾ? ಈ ಸುಂದರ ಮಾತ್ ಮೇಲೆ ನಿಮ್ಗೆ ನಂಬಿಕೆ ಜಾಸ್ತಿ ಅಲ್ವಾ? ದೀಪ, ಬೆಂಕಿ ಯಾವುದು ನೀರ್ ಯಾವುದು ಅಂತ ತಿಳಿದಿರುವಷ್ಟು ಮೂರ್ಖ ನಾನಲ್ಲ ಕಣೆ. ನನ್ನ ತಮ್ಮ ಈ ವಿಚಾರದಲ್ಲಿ ಬೆಂಕಿ ಕಣೆ, ಬೆಂಕಿ. ಹೌದು, ಆ ಬೆಂಕಿನೇ ಇವತ್ತು ನಿಮ್ಮ ಹೆಂಡತಿನ ಸುಟ್ಟು ಬೂದಿ ಮಾಡೋದಕ್ಕೆ ಬಂದಿತ್ತು. ಇಷ್ಟು ಹೇಳ್ತಾ ಇರೋ ನಿಮ್ಗೆ ನನ್ನ ಮಾತ್ ಮೇಲೆ ನಂಬಿಕೆನೆ ಬರ್ತಿಲ್ವಾ? ನೋಡಿ, ಈ ಮನೇಲಿ ನಾವಿಬ್ರು ಒಂದು ಕ್ಷಣ ಇರೋದು ಬೇಡ. ಬನ್ನಿ, ಎಲ್ಲರೂ ದೂರ ಹೊರಟೋಗೋಣ, ಬನ್ರಿ. ಅದಕ್ಕೆ ನಿಮ್ ಕೈ ಮುಗಿದು ಬೇಡ್ಕೋತೀನಿ, ಆ ಥರದ ನಿರ್ಧಾರ ತಗೋಬೇಡಿ. ಅದಕ್ಕೆ ನಾನು ಯಾವ ತಪ್ಪು ಮಾಡಿಲ್ಲ, ಅದಕ್ಕೆ ಮಾಡಿಲ್ಲ. ನೀವು ನಮ್ಮ ಅಣ್ಣನ ಹೆಂಡತಿಯಾಗಿ ಬಂದುತ್ತವಿಂದ ನಾನು ನಿಮ್ಮನ್ನ ನನ್ನ ಎತ್ತ ತಾಯಿಯ ತರ ನೋಡಿದ್ದೀನಿ. ಆ ತಾಯಿಯ ಸ್ಥಾನಕ್ಕೆ ಕಳಂಕ ತರಬೇಡಿ. ಅದಕ್ಕೆ ಅಣ್ಣ ತಮ್ಮಂದಿರ ಮಧ್ಯೆ ಬೆಂಕಿ ಇಡಬೇಡಿ. ಅದಕ್ಕೆ ಬೆಂಕಿ ಇಡಬೇಡಿ. ತುಂಬು ಸಂಸಾರನ ಒಡೆಯೋದು ಒಂದು ಕ್ಷಣಕ್ಕೆ, ಆದ್ರೆ ಆ ಸಂಸಾರನ ಮತ್ತೆ ಒಂದ್ಗೂಡ್ಸೋದಿಕ್ಕೆ ಆ ದೇವರಿಂದನೂ ಸಾಧ್ಯ ಇಲ್ಲ. ಯೋಚನೆ ಮಾಡಿ, ಅದಕ್ಕೆ ಯೋಚನೆ ಮಾಡಿ. ನೋಡ ದೀಪ, ನಾವ್ ಯಾರ ಮಕ್ಕಳು ಅಂತ ಗೊತ್ತೇನೆ. ಕಸ್ತೂರಿ ವಂಶದವರ ಹಾಗೆ ಹಸಿವಂತ ಬಂದವರಿಗೆ ಅನ್ನ ಕೊಟ್ಟು ಹಸಿವನ್ನು ನೀಗಿಸಿದ ವಂಶದವರು. ದಣಿವಂತ ಬಂದವರಿಗೆ
ನೀರು ಕೊಟ್ಟು ದಣಿವರಿಸಿದ ವಂಶದವರು. ನೋಡೇ ದೀಪ, ನನ್ನ ತಮ್ಮ ವಿಚಾರ ತಪ್ಪು ಮಾಡೋಣ ಅಂತ ಭಗವಂತನ ಪ್ರತ್ಯಕ್ಷವಾಗಿ ಹೇಳಿದ್ರು. ನಾನು ನಂಬೋಲ್ಲ ಕಣೆ. ಹಾಲು ಕುಡಿದ ಮಕ್ಕಳೇ ಬದುಕಲ್ಲ ಅಂತದ್ರಲ್ಲಿ ವಿಷ ಕುಡಿದ ಮಕ್ಕಳು ಬದುಕ್ತವೇನೆ. ಮೊದ್ಲೋಗಿ ಬಟ್ಟೆ ಬದಲಾಯಿಸು. ಯಾರಾದ್ರೂ ಬಂದ್ರೆ ಏನ್ ತಿಳಿಯಲ್ಲ. ನೀವು ಕಟ್ಟಿರೋ ಈ ತಾಳಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ನಿಮ್ ತಮ್ಮ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವೇನ್ರಿ? ಆ ರೀತಿ ಒಂದ್ ಪಕ್ಷ ನಡೆದಿದ್ರು ಕೂಡ ಸಂಸಾರದ ಗುಟ್ಟು ರಟ್ಟಾದ್ರೆ ನಮ್ಮ ಮನೆ ಜನದ ಮಾನ ಮರ್ಯಾದೆ ಬೀದಿ ಬಲಾಗುತ್ತೆ. ಪ್ಲೀಸ್ ಒಳಗೆ ನಡಿ. ನಾನು ಇಷ್ಟೆಲ್ಲ ಹೇಳದ ಮೇಲೂ ನಿಮಗೆ ನಿಮ್ಮ ತಮ್ಮ ಮನೆತನದ ಗೌರವನೇ ಹೆಚ್ಚಾಯ್ತು ಅಂದ್ರೆ ಇಂಥ ಮನೆಯಲ್ಲಿ ಒಂದು ಕ್ಷಣ ಕೂಡ ಈ ದೀಪ ಇರೋದಿಲ್ಲ. ಗುಡ್ ಬೈ. ಬೇಡ ದೀಪ ಬೇಡ. ಮನೆಗೆ ಬಂದ ಹೆಣ್ಣು ಮನೆ ವಸ್ತು ತಟ್ಟಬಾರ್ದು. ಯಾಕೆಂದ್ರೆ ನಮ್ಮ ತಂದೆ ಹತ್ತೂರಿಗೆ ನ್ಯಾಯ ಹೇಳುವರು. ನಮ್ಮ ಬಾಳು ಜನರ ಬಾಯಲ್ಲಿ ನಗೆ ಬಾಲಾಗುತ್ತೆ. ಪ್ಲೀಸ್ ಹೋಗ್ಬೇಡ ಕಣೆ. ಅದಕ್ಕೆ ನಾನು ಮಾಡಿರೋದು ತಪ್ಪು ಅನ್ನೋದೇ ಆದ್ರೆ ನನಗೇನು ಬೇಕಾದ್ರೂ ಶಿಕ್ಷೆ ಕೊಡಿ, ಅನುಭವಿಸೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಆದ್ರೆ ನೀವು ಮಾತ್ರ ಮನೆ ಬಿಟ್ಟು ಹೋಗ್ಬೇಡಿ. ಅದಕ್ಕೆ ಮನೆ ಬಿಟ್ಟು ಹೋಗ್ಬೇಡಿ. ಸಾಕ್ ಮುಚ್ಚಿ. ನಿಮ್ಮಿಬ್ರು ಬೂಟಾಟಿಕೆ ಮಾತುಗಳು ನನಗೆ ಚೆನ್ನಾಗ್ ಗೊತ್ತು. ಈ ಮನೆಯಲ್ಲಿ ಅಣ್ಣ ತಮ್ಮ ನೀವೇ ಬೀದಿರಿ. ಬರ್ತೀನಿ. ಬೇಡ ದೀಪ ಬೇಡ ಬೇಡ ದೀಪ. ಅಣ್ಣ, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಣ್ಣ, ನಂದೇನು ತಪ್ಪಿಲ್ಲ. ಇದು ಮನೆನ ಮನೆಯಲ್ಲ ನರ್ಕ. ಯಾರಿಗೆ ಬೇಕು ಈ ಜೀವನ? ಹಾಲು ಯಾವುದು ನೀರು ಯಾವುದು ಅಂತ ತಿಳಿ ಒಂದು ಗೊತ್ತಾಗ್ತಲ್ಲ. ನೀವು ಅವಾಗ ಅಪ್ಪ ಅಪ್ಪ ಏನಪ್ಪ ಅಣ್ಣ, ಈಗ ವಿಚಾರ ಎಲ್ಲ ಬೇಕೇನಣ್ಣ? ನಡಿಯೋಣ ಒಳಗಡೆ. ಏನ್ರದು ವಿಚಾರ? ಯಾವ ವಿಚಾರ ಪ್ರಚಾರ ಮಾಡ್ಬೇಕು ಅಂತ ಬಂದಿದ್ದೀರಾ? ಅದೇನ್ ಹೇಳ್ರ? ಅಮ್ಮ, ನನ್ಗೆ ಯಾವ ಊಟನೂ ಬೇಡ ಏನು ಬೇಡ. ಇದೊಂದು ಮನೆ ನನಗೆ ನರಕ. ನನ್ನ ಹೆಂಡತಿಗೆ ಸ್ಥಾನ ಮಾಡಿರೋ ಮನೆ ಇದು ಮನೆನೇ ಅಲ್ಲ, ಇದೊಂದು ನರಕ. ಅಣ್ಣ, ಈಗ ಕೈ ಮುಗಿದು ಬೇಡ್ಕೊತೀನಿ, ಬೇಡಣ್ಣ. ಒಂದು ಸಾರಿ ಯೋಚನೆ ಮಾಡೋಣ. ಅದಕ್ಕೆ ಮಾತನ್ನು ಕೇಳಿ ದುಡುಕ್ಬೇಡಣ್ಣ. ನಂದ ಗೋಕುಲದಂತಿರೋ ಈ ಮನೆನ ಸ್ಮಶಾನ ಮಾಡ್ಬೇಕು ಅಂತಿದ್ಯೇನಣ್ಣ? ಅಲ್ಲ ಕಣೋ, ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅಂತ ನನಗೆ ಗೊತ್ತಾಗೋದಿಲ್ವೇನೋ? ನಡಿ ಒಳಗೆ, ನಡಿ ಒಳಗೆ. ಓ ಯಜಮಾನ್ರು ಏನು ಹೊಸ ದಾರಿನ ಹುಡ್ಕರಂಗಿದ್ದೀರಿ? ಅಲ್ಲ ಕಣ್ರ, ಲೇ ಶಂಕರ ಬಾರೋ ಇಲ್ಲಿ. ನೋಡ್ರ, ನಾನು ನಿಮ್ಮನ್ನ ಮಕ್ಳು ತರ ಸಾಕ್ಲಿಲ್ಲ ಕಣ್ರ. ನಾನು ನನ್ನ ಸ್ನೇಹಿತರ ತರ ಸಾಕ್ತೆ ಕಣ್ರ. ನಾನಿಲ್ದೇ ಇರುವಾಗ ಮನೇನ ಕುರುಕ್ಷೇತ್ರ ಮಾಡಿ ಅದನ್ನ ಬೀದಿಗೆ ತಂದು ಬಯಲು ಮಾಡ್ಬೇಕು ಅಂತಿದ್ದೀರೇನೋ? ಸುಮ್ನೆ ಇರ್ರಿ, ನೀವ್ ಯಾಕೆ ಮಾತಾಡ್ತೀರಾ? ಏನೋ ತಿಳಿದೆ ಪಾಪ ಈ ರೀತಿ ತಪ್ಪು ಮಾತಾಡ್ತಾ ಇದಾರಷ್ಟೇ. ಮೀನಾಕ್ಷಿ ಮೀನಾಕ್ಷಿ, ಮಕ್ಕಳಿಗೆ ಸಲಿಗೆ ಕೊಟ್ಟು ಕೊಟ್ಟು ಇವತ್ತು ನೀ ಮಟ್ಟಿಗೆ ಬೆಳೆದಿದ್ದಾರೆ ಕಣೆ. ಗಿಡನ ಚೂಡ್ ಸಾಕು, ಮಕ್ಕಳನ್ನ ಒಣಸಾಕು ಅಂತ ಗಾದೆನೇ ಇಲ್ವೇನೆ? ನಾನೇನಾರ ಒಂದೇ ಒಂದು ಮಾತು ಇವ್ರನ್ನ ಹೋದ್ರೆ ನೀನು ಇವ್ರ ಪರ ವಯಸ್ಕ ಬಂದ್ಬಿಡ್ತಿದ್ದಲ್ಲೇ. ಅನ್ಭೋಗ್ಸು, ಅದ್ರ ಪರಿಣಾಮನೇ ಇದು. ಅನ್ಭೋಗ್ಸು. ಅಪ್ಪ, ಅದು ಇಲ್ಲ ಇದು ಇಲ್ಲ. ನನಗೆ ಈ ಮನೇಲಿ ಇರೋದಕ್ಕೆ ಇಷ್ಟವಿಲ್ಲ. ಯಾಕಣ್ಣ ಇಷ್ಟ ಇಲ್ಲ? ದೇವ್ರ ಗುಡಿ ಅಂತ ಮನೆ, ದೇವರಂತ ಅಪ್ಪ ಅಮ್ಮ ಇರ್ಬೇಕಾದ್ರೆ ಎಲ್ಗಣ ಹೋಯ್ತೀಯಾ ಅಣ್ಣ? ಹೇಳ್ಕೆ ಮಾತು ಕಟ್ ಬುತ್ತಿ ಎಂದಿಗೂ ಶಾಶ್ವತ ಅಲ್ಲ ಅಣ್ಣ, ಶಾಶ್ವತ ಅಲ್ಲ. ಏ ಸುಂದರ್, ಈ ದಿನದ ಅವಾಂತರಕ್ಕೆಲ್ಲ ಕಾರಣ ನೀನು ಅಪ್ಪ. ಇಬ್ಬರ ನಡವಳಿಕೆ ನೋಡ್ತಾ ಇದ್ರೆ ನನ್ಗೆ ಅಸಹ್ಯ ಅನ್ಸುತ್ತೆ. ಅಪ್ಪ, ನನ್ಗೆ ಈ ಮನೆ ಬಾಗಿಲು ಶಾಶ್ವತವಾಗಿ ಮುಚ್ಚಿದೆ ಅಂತ ತಿಳ್ಕೊಂಡು ನಾನು ಹೋಗ್ತಾ ಇದ್ದೀನಿ. ನಾನು ಬದುಕಿರೋದಕ್ಕೆ ಈ ಮನೆ ಕಾಲಿಡಲ್ಲ. ಶಂಕರ ಬೇಡ ಕಣ. ಇದು ನಿನ್ ಕೈ ಅಲ್ಲ ಕಣೋ. ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡ. ಬಿಡಮ್ಮ ಬಿಡಮ್ಮ ಬಿಡಮ್ಮ.
ಮುಗಿಯಿತೆ ಬಂಧ ಮರೆಯಿತೆ ಅನುಬಂಧ. ಹೋಗೋ ನೀರ್ ತರೋಗೋ ಸುಂದರ, ಹೋಗಿ ಮಾತ್ರೆ ತರೋಗೋ. ಆಯ್ತಪ್ಪ. ಮೀನಾಕ್ಷಿ ಮೀನಾಕ್ಷಿ, ಏನೈತೆ ಏನೈತೆ ಬಾರೆ ಇದ್ದೋಳೆ. ಕುತ್ಕೊಳೆ ಕುತ್ಕೊ ಮೀನಾಕ್ಷಿ, ನಿನ್ಗೆ ಕಣೆ. ತಗಳೆ ನೀರು ಕುಡಿ. ಮೀನಾಕ್ಷಿ ಯಾಕೆ, ಏನಾಯ್ತು ಮೀನಾಕ್ಷಿ? ಶಕ್ರ ಶಕ್ರ, ನೋಡ್ದೇನೋ ನಿಮ್ಮ ಅಮ್ಮನ ಪರಿಸ್ಥಿತಿನ. ಅವಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಏನು ಗೊತ್ತಿಲ್ಲಪ್ಪ ಶಕ್ರ. ಲೋ ಶಕ್ರ, ನಿನ್ ದೃಷ್ಟಿಲೇ ನಾವು ತಪ್ಪು ಮಾಡಿರ್ಬೋದು ಕಣೋ. ಆದ್ರೆ ನಿಮ್ಮ ಅಮ್ಮನಿಗೋಸ್ಕರ ನೀನು ಮನೆ ಬಿಟ್ಟು ಹೋಗ್ಬೇಡಪ್ಪ. ನಿಮ್ ತಂದೆಯಾಗಿ ನಿನಗೆ ಕೈ ಮುಗಿದು ಕೇಳ್ಕೊಳ್ತೀನಿ ಕಣ. ಇಲ್ಲ ಅಮ್ಮ, ನೀನು ಬಿಟ್ಟು ಎಲ್ಲೂ ಹೋಗಲ್ಲಮ್ಮ, ಹೋಗಲ್ಲಮ್ಮ. ನೋಡಬೇಡ್ರಿ, ನನ್ನ ಮಗ ಮನೆ ಬಿಟ್ಟು ಹೋಗೋದಿಲ್ಲಂತೆ. ನೋಡಿದ್ರ ನನ್ನ ಮಗ ಎಷ್ಟು ಒಳ್ಳೆಯವನಾಗ್ಬಿಟ್ಟಿದ್ದಾನೆ ಅಂತ. ಹೌದಮ್ಮ, ಅಣ್ಣ ತುಂಬಾ ಒಳ್ಳೆಯವ್ರಮ್ಮ. ನಾನೇ ದುಡುಕಿ ತಪ್ಪು ಮಾಡ್ಬಿಟ್ಟೆ ಅಮ್ಮ. ಇನ್ಮೇಲೆ ಈ ರೀತಿ ಮನೇಲಿ ಕೈ ಘಟನೆ ಯಾವುದು ನಡೆಯೋದೇ ಥರ ನಾನು ನೋಡ್ಕೊತೀನಮ್ಮ. ಅಮ್ಮ, ಅಣ್ಣ ಅದಕ್ಕೆ ಏನಾದರೂ ಒಂದು ಮಾತಾಡಿದ್ರು ಅವ್ರ ಮಾತಿಗೆ ಹಿಂದಿರುಕ ನಾನು ಮಾತಾಡಲ್ಲಮ್ಮ, ಮಾತಾಡಲ್ಲ. ಅಯ್ಯೋ, ನಿನ್ನಂತ ಮಗಳಲ್ಲಿ ಹೊಟ್ಟೆಲಿ ಹುಟ್ಟೋದಕ್ಕೆ ನಾನು ಎಷ್ಟೋ ಪುಣ್ಯ ಮಾಡಿದ್ದೆ. ನಿಜಕ್ಕೂ ನಾನು ತುಂಬ ಮಾಡಿದ್ದೆ ಕಣ. ನಿನ್ನಂತ ಮಗನ ಪಡೆಯಕ್ಕೆ ಪುಣ್ಯ ಮಾಡಿದ್ದೆ. ನಿನ್ನ ತಾಯಿಗೋಸ್ಕರ ಬೇರೆಯವ್ರು ಮಾಡಿದ ತಪ್ಪು ನಾನು ನಿನ್ನ ತಲೆ ಮೇಲೆ ಹಾಕಿದ್ದೀನಿ ಅಂತ ಹೇಳ್ತಿದೆಯಲ್ಲ. ಶಂಕರ ಶಂಕರ, ಹೋಗಪ್ಪ, ನೀನ್ ಹೆಂಡ್ತಿಂಗ್ ಕರ್ಕೊಬರೋಗೋ. ಅವಳು ಈ ಮನೇಲಿ ಹೇಗ್ ಬೇಕಾದ್ರೂ ಇರ್ಲಪ್ಪ. ಹೋಗ್ ಕರ್ಕೊಬರೋಗೋ. ಅಪ್ಪ ಸ್ವಲ್ಪ ಈ ಕಡೆ ಬನ್ನಿ. ಏನಪ್ಪ? ಅಪ್ಪ, ಅಮ್ಮನಿಗೆ ಹೆಚ್ಚು ಕಮ್ಮಿ ಆಗುತ್ತಿಲ್ಲ ಅಂತ ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ. ನಾಳೆ ದೀಪ ಮನೆಗೆ ಬಂದ್ಮೇಲೆ ಅವಳು ಇಷ್ಟಕ್ಕೆ ವಿರುದ್ಧವಾಗಿ ನೀವೇನಾದ್ರು ನಡೆದುಕೊಂಡ್ರೆ ಪರಿಣಾಮ ಬೇರೆ ಇರುತ್ತೆ. ಇಲ್ಲಪ್ಪ, ಇಲ್ಲ. ಅವಳು ಹೇಗ್ ಬೇಕಾದ್ರೂ ಈ ಮನೇಲಿರ್ಲಿ, ಯಾರು ಮಾತಾಡಲ್ಲ. ಹೋಗೋ ಕರ್ಕೊಬರೋಗೋ. ಅಮ್ಮ ಅಮ್ಮ, ದೀಪನ್ ಕರ್ಕೊಬೋತೀನಮ್ಮ. ಸರಿ ಅಮ್ಮ, ಬರ್ತೀನಿ. ಸುಂದ್ರ, ಇದನ್ನ ಯಾರು ಆಯ್ತಮ್ಮ. ಸುಂದ್ರ ಅಪ್ಪ, ನೋಡು ನೀನು ಮಗನೇ ಸುಂದ್ರ, ಇದೆಲ್ಲ ನೋಡಿ ನಿನ್ ಮನಸ್ಸು ನೋಯ್ಕೊಬೇಡ ಕಣ. ನೀನ್ ಹೋಗಿ ನಿನ್ ಕೆಲಸ ನೋಡ್ಕಪ್ಪ, ನಿಮ್ಮ ಅಮ್ಮನನ್ನ ನೋಡ್ಕೊಳ್ತೀನಿ ಕಣ. ಅಪ್ಪ, ಅದಕ್ಕೆ ತುಂಬಾ ಹಠ ಮಾರಿ ಅಣ್ಣಪ್ಪ. ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಅವ್ರು ಹಿಂದಿರುಗಿ ಮನೆಗೆ ಬರಲ್ಲಪ್ಪ. ಅಪ್ಪ, ನಾನು ಈ ಮಾತನ್ನು ಹೇಳ್ಬಾರ್ದು ಅಪ್ಪ, ಆದ್ರೆ ಅಮ್ಮನ ಆರೋಗ್ಯಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವೇ ಹೋಗಿ ಅದಕ್ಕೆ ಕರ್ಕೊಬನ್ನಿ ಅಪ್ಪ, ಇಲ್ಲ ಅಂದ್ರೆ ಅವ್ರು ಬರಲ್ಲಪ್ಪ. ಆಯ್ತು ಮಗನೇ, ಆಯ್ತು ಕಣ, ನೀನ್ ಹೇಳ್ಬೇಡ. ಹೋಗೋ, ನಾನೇ ಹೋಗಿ ಕರ್ಕೊಬತ್ತೀನಿ. ಆಯ್ತು, ಹೋಗಪ್ಪ, ನಿನ್ ಕೆಲಸ ನೋಡು. ಬೇಡ, ನೋಡು, ನಾನು ನೋಡ್ಕೊಳಕ್ಕೆ ನಿಮ್ಮಪ್ಪ ಇದಾರಲ್ವೇನೋ. ನೀನ್ ಯಾಕೆ ಯೋಚನೆ ಮಾಡ್ತೀಯ? ಹೋಗು, ನೀನ್ ಅದೇನ್ ಕೆಲಸ ನೋಡೋಗ. ಅಪ್ಪ, ನಾನೇನ್ ಬರ್ತೀನಪ್ಪ. ಅಮ್ಮ, ಬರ್ತೀನಮ್ಮ, ಬರ್ತೀನಮ್ಮ. ಹೇಳಿದ್ರೆ ನಾನೆಂತ ಪಾಪಿನಿ. ಎಂತ ಮಕ್ಕಳಿಗೆ ನಾನು ಚೆನ್ನಾಗಿ ಕೊಟ್ಬಿಟ್ಟೆ. ನಾನು ಕ್ಷಮಿಸ್ಬಿಡಿ ಅಂದ್ರೆ ಕ್ಷಮಿಸ್ಬಿಡಿ. ಮೀನಾಕ್ಷಿ ಮೀನಾಕ್ಷಿ,
ನಿನ್ನನ್ನು ಬಿಟ್ಟು ನಾನು ಒಂದು ಕ್ಷಣ ಇರೋದಿಲ್ಲ ಕಣೆ. ಈ ಪ್ರಾಣಕ್ಕೋಸ್ಕರ ಈ ಪ್ರಾಣ ಬದುಕಿರೋದು ಮೀನಾಕ್ಷಿ. ಹಾಗೆಲ್ಲ ಹೇಳ್ಬೇಡ್ರಿ. ನೋಡಿ, ನಾವು ಬರ್ತಿರೋದೇ ನಿಮ್ಗೋಸ್ಕರ ಆದ್ರೆ ನೋಡಿ, ನನಗೆ ನನಗೆ ನೀವು ಮುಖ್ಯ ಆದ್ರೆ ನನಗೆ ನೀವು ಮುಖ್ಯ. ಆದ್ರೆ ಈ ತರ ಹುಡ್ತಾರೆ ನನ್ನ ಮಕ್ಕಳು ಅಂತ ನನಗೆ ಗೊತ್ತಿರ್ಲಿಲ್ಲ ರೀ. ಹುಟ್ಟಿ ಇಷ್ಟೆಲ್ಲ ರಾತಾತ ಮಾಡ್ತಾರೆ ಅಂತ ನನ್ನ ಕ್ಷಮಿಸ್ಬಿಡ್ರಿ. ಮೀನಾಕ್ಷಿ, ಮೀನಾಕ್ಷಿ, ನೀನು ಅಂದ್ರೆ ನನಗೆ ಪ್ರಾಣ ಕಡೆ. ನನಗೂ ಅಷ್ಟೇ ರೀ. ನೀವು ಅಂದ್ರೆ ನನ್ನ ಪ್ರಾಣ, ನನ್ನ ಉಸಿರು, ನನ್ನ ದೇವರು ಕಣ್ರಿ. ಮೀನಾಕ್ಷಿ, ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಆಡಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಏಕಾಂಗಿಯಾಗಿರಲು ಕೈ ಹಿಡಿದೆ, ಜೊತೆಯಾದೆ, ತಾಯಂತೆ ಬಳಿ ಬಂದೆ, ಆದರಿಸಿ ಪ್ರೀತಿಸಿದೆ. ಬಾಳಲಿ ಸುಖ ನೀಡಿದೆ, ನನ್ನೀ ಬದುಕಿಗೆ ಶ್ರುತಿಯಾದೆ, ನನ್ನೀ ಮನೆಯ ಬೆಳಕಾದೆ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಜೊತೆಯಲೆ ಬರುವೆ, ನಿನ್ನ ನೆರಳಿನ ಹಾಗೆ ಇರುವೆ. ಕೊರಗದಿರು ಮರುಗದಿರು, ಹಾಯಾಗಿ ನೀನಿರು. ಎಂದು ಜೊತೆಯಲೆ ಬರುವೆ, ನಿನ್ನ ಉಸಿರಲಿ ಉಸಿರಾಗಿರುವೆ. ನೋವುಗಳು ನನಗಿರಲಿ, ಆನಂದ ನಿನದಾಗಲಿ. ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ, ನೋಡುವ ಭಾಗ್ಯ ನನಗಿರಲಿ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ
ಹಾಡಿತು. ಬಂಗಡಿ ಮೀನು ಬಳುಕಿದಾಗ ಬಂಗಡಿ ಮೀನು ಬಳುಕಿದಾಗ ಎದೆ ತಾಳ ಬಳುಕಿತಲ್ಲ. ಬಂಗಡಿ ಬಲೆಗೆ ಬಿದ್ದಾಗ ಬಂಗಡಿ ಬಲೆಗೆ ಬಿದ್ದಾಗ ಮನದಾಳ ತಿಳಿಯಿತಲ್ಲ. ಪ್ರೀತ್ಸೋರು ಸಾಯೋದಿಲ್ಲ ಇದ್ದಾಗ ಪ್ರೀತ್ಸೋಲ್ಲ. ಏಳು ಜನ್ಮ ಪ್ರೀತಿಗಿಲ್ಲ ಮರು ಜನ್ಮ ಬೇಕಿಲ್ಲ. ಈ ಜನ್ಮ ಈ ದಿನ ಈ ಕ್ಷಣ ಸಾಕು ಪ್ರೀತ್ಸೋಕೆ ಪ್ರೀತ್ಸೋಕೆ ಈ ಪ್ರೀತಿಗೆ. ಬಂಗಡಿ ಮೀನು ಬಳುಕಿದಾಗ ಎದೆ ತಾಳ ಬಳುಕಿತಲ್ಲ. ನೀನು ಕವಿಯಾಗಿದ್ಯಾವಾಗ ಪೋರಿ ಪೋರಿ ನೀನು ಮನಸ್ಸಲ್ಲಿ ಇಳಿದಾಗ ಚೋರ ಚೋರ ಮನಸ್ಸು ಕದ್ದಿದ್ದು ಯಾವಾಗ ಚೋರಿ ಚೋರಿ ಹೃದಯ ಒಂದು ಕ್ಷಣ ನಿಂತಾಗ ಪಾರವಾಯಿ ಪ್ರೀತಿಗೆ ನೂರಾರು ಕಣ್ಣುಗಳು ಆ ನವಿಲ ಗರಿಯಲ್ಲಿ ಮೆರೆದಾಡೋ ಕನಸುಗಳು. ಪ್ರೀತ್ಸೋಕೆ ಬಂಗಡಿ ಮೀನು ಬಳುಕಿದಾಗ ಎದೆ ತಾಳ ಬಳುಕಿತಲ್ಲ. ಬಂಗಡಿ ಬಲೆಗೆ ಬಿದ್ದಾಗ ಮನದಾಳ ತಿಳಿಯಿತಲ್ಲ. ಹಳ್ಳಿ ಹಳ್ಳಿ ಹುಡುಗಿ ಕನಸ್ ಕಂಡಿದ್ಯಾವಾಗ ರೈತ ರೈತ ನೀನು ಬೆಳೆಯನ್ನು ಬಿದ್ದಾಗ ಮಳ್ಳಿ ಮಳ್ಳಿ ಹೂವು ಅರಳಿದ್ದು ಯಾವಾಗ ಮಾಲಿ ಮಾಲಿ ಪನ್ನೀರು ಮೈಯನ್ನು ಸೋಕಿದಾಗ ಮಲೆನಾಡಿನ ಮಲ್ಲ ನೀಡುವೆ ನಿಂಗೆ ಎಲ್ಲ. ಈ ಮಲ್ಲನ ನಾಡಿನಿ ಮನದ ಗುಡಿಯಲ್ಲೋ ನೀ. ಈ ಜನ್ಮ ಈ ದಿನ ಈ ಕ್ಷಣ ಸಾಕು ಪ್ರೀತ್ಸೋಕೆ ಈ ಪ್ರೀತಿಗೆ. ಬಂಗಡಿ ಮೀನು ಬಳುಕಿದಾಗ ಎದೆ ತಾಳ ಬಳುಕಿತಲ್ಲ. ಬಂಗಡಿ ಬಲೆಗೆ ಬಿದ್ದಾಗ ಮನದಾಳ ತಿಳಿಯಿತಲ್ಲ. ಯಾಕೆ
ನಂದ ಗೋಕುಲದಂತಿದ್ದ ನನ್ನ ಮನೆ ದಿನೇ ದಿನೇ ನರಕದ ಗುಹೆ ಆಗ್ತಾ ಇದೆ. ಅಣ್ಣ ತಮ್ಮಂದಿರಾಗಿ ಹುಟ್ಟಿ ನನ್ನ ಮಕ್ಕಳಿವತ್ತು ತಾಯಾದಿಗಳಾಗ್ತಾ ಇದ್ದಾರೆ. ಪ್ರೀತಿ ಪ್ರೇಮ ಸಹ ಬಾಳ್ಮ ತುಂಬಿದ ಮನೆ ಇವತ್ತು ಕೇವಲ ಒಂದು ಹೆಣ್ಣಿನ ಕ್ರೂರ ಮಸ್ತರಕ್ಕೆ ಇವತ್ತು ನನ್ನ ಮನೆ ನಲುಗ್ತಾ ಇದೆ. ಇಲ್ಲ, ನಾನು ಬದುಕಿರುವ ತನಕ ನನ್ನ ಮನೆ ಏಡಾಗೋದಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನಾನು ಬದುಕಿರೋ ತನಕ ಈ ನನ್ನ ಮನೆ ಎರಡಾಗೋದಿಕ್ಕೆ ನಾನು ಬಿಡೋದಿಲ್ಲ. ಅಯ್ಯೋ ದೇವ್ರೆ, ಯಾಕಪ್ಪ ನನ್ನ ಕಣ್ಣೆದುರಿಗೆ ನನ್ನ ಮನೆನ ಭಾಗ ಮಾಡ್ತಾ ಇದೀಯಾ? ಮೀನಾಕ್ಷಿ, ಯಾಕ್ರಿ ಅಂತ ಮಕ್ಕಳು ನಾನು ಹೆತ್ತ ಮೇಲೆ ಯಾಕ್ರಿ ಸುಮ್ಮನೆ ಕಣ್ಣೀರು ಹಾಕ್ತೀರಾ? ಕಣ್ಣೀರು ಹಾಕಿದ್ರೆ ಏನ್ ಪ್ರಯೋಜನ? ಮೀನಾಕ್ಷಿ ಅಳ್ಬೇಡ ಕಣೆ, ಅಳ್ಬೇಡ. ಯಾಕೆ ಹೇಳ್ತೀಯ? ಅಂದು ನೀನು ನನ್ನ ಕೈ ಹಿಡಿದಾಗ ನಾನು ಹೇಳಿದ್ದೆ ನಿನ್ನ ಅಂಗೈ ಅಪ್ಸರೆ ತರ ನೋಡ್ಕೊತೀನಿ ಅಂತ. ನಾನು ಹಾಗೆ ನೋಡ್ಕೊಂಡೆ. ನಿನ್ನ ಸುಖಕ್ಕೋಸ್ಕರ ನನ್ನ ಜೀವನ ತ್ಯಾಗ ಮಾಡಿದೆ ಕಣೆ. ಎಲ್ಲಿಗಂಟ? ಈ ನನ್ನ ಮಕ್ಕಳು ದೊಡ್ಡವರಾಗ ತನಕ ಕಣೆ. ಈ ಹಿತಶತ್ರುಗಳು ನಿನ್ನ ಕಣ್ಣೀರಲ್ಲೇ ಕೈ ತೊಳಿಸ್ಬಿಟ್ರಲ್ಲೇ, ಕೈ ತೊಳಿಸ್ಬಿಟ್ರು. ದಯವಿಟ್ಟು ಕ್ಷಮಿಸ್ಬಿಡ, ನನ್ನನ್ನ ಕ್ಷಮಿಸ್ಬಿಡು. ಬೇಡ, ನೀವು ನನ್ನ ಹತ್ರ ಕ್ಷಮೆ ಕೇಳಬಾರ್ದು. ಆದ್ರೆ ನೀವು ನನ್ನ ಕ್ಷಮೆ ಕೇಳಬಾರ್ದು. ಗುಣಶೇಖರ, ಏನಯ್ಯ ಇಷ್ಟೊಂದು ಅರ್ಜೆಂಟಾಗಿ ಫೋನ್ ಮಾಡಿ ಕೇಳಿದ್ದು? ಬನ್ನಿ ರಾಜಣ್ಣರೇ, ಬನ್ನಿ. ಇವತ್ತು ನನ್ನ ಮಕ್ಕಳು ನನ್ನ ಮನೆಯ ಭಾಗ ಮಾಡ್ತಾ ಇದ್ದಾರೆ ರಾಜಣ್ಣರೇ. ಅದಕ್ಕೆ ನಿಮ್ಮನ್ನ ಬರೋಳ್ದೆ. ಏನ? ನೀ ಊರಿನ ಮಾದರಿ ಮನುಷ್ಯ. ನೀನು ಗುಣವಂತ, ನೀತಿವಂತ ಅಂತ ಗುಣಶೇಖರ ಮನೆ ಇವತ್ತು ಭಾಗ ಆಯ್ತದೆ ಅಂದ್ರೆ ಆ ದೇವ್ರು ನಂಬಕ್ಕೆ ಆಗಿಲ್ಲ. ರಾಜಣ್ಣರೇ, ಹುಡ್ತಾಗ ಅಣ್ಣ ತಮ್ಮಂದಿರು ಬೆಳೀತ ದಾಯಾದಿಗಳು ಅನ್ನೋ ಗಾದೆನ ನೀವು ಕೇಳಿಲ್ವ ರಾಜಣ್ಣರೇ? ಬನ್ನಿ ಕೂತ್ಕೊಳ್ಳಿ. ಯಾರಿದ್ದೀರಾ ಮನೇಲಿ? ಓ, ಎಲ್ರೂ ಇದ್ದೀರಾ? ಬೇಗ ಭಾಗ ತುರು ಮಾಡಿ, ಅರ್ಜೆಂಟ್ ಆಗಿ ನಾನೆಲ್ಲ ಹೊರಗಡೆ ಹೋಗ್ಬೇಕು. ರೀ ರುದ್ರಕುಮಾರ, ಏನ್ರಿ ಮಾತಾಡ್ತಾ ಇದ್ದೀರಾ? ನಿಮ್ ತೂಕಕ್ಕೆ ನಿಮ್ ಘನತೆಗೆ ತಕ್ಕವಾಗಿ ಮಾತಾಡಿ. ಮನೆ ಬಂದ ತಕ್ಷಣ ಇಬ್ಬರಿಗೂ ಬುದ್ಧಿ ಹೇಳಿ ಒಂದಾಗಿರಂಗ್ ಮಾಡಿ. ಅದ್ ಬಿಟ್ಟು ಕುದುರೆ ಮೇಲೆ ಬಂದಂಗೆ ಭಾಗ ಮಾತಾಡ್ತಿರಲ್ರಿ. ಈ ಮನೇಲಿ ನನ್ನ ತಂಗಿ ಸುಖವಾಗಿರ್ಬೇಕು ಅಂತಂದ್ರೆ ಭಾಗ ಆಗ್ಲೇಬೇಕು. ಶಂಕರ್ ದೀಪ ಬಂದ್ರು. ಶಂಕರ್ ಸುಂದರ್, ನೋಡ್ರಪ್ಪ, ಅಣ್ಣ ತಂದ್ರೆ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಭಾಗ ಆಗ್ಲೇಬೇಕು. ನಿಮ್ಮ ಅಪ್ಪ ಅಮ್ಮ ಇರೋ ಗಂಟ ಒಂದಾಗಿರಿ, ಆಮೇಲೆ ಬೇಕಾದ್ರೆ ಭಾಗ ಆಗಿರುತ್ತೆ.
ಅಂದ್ಮೇಲೆ ಒಂದೇ ರಕ್ತ. ಗುಣಶೇಖರ, ಜೇನ್ಗೂಡ್ಗೆ ಕಲ್ ಬಿದ್ದಂಗ ಆಗಿದೆ, ಇನ್ನೇನು ಪ್ರಯೋಜನ ಇಲ್ಲ. ನೋಡೋ ನೋಡೋ, ನನಗೆ ಯಾವ ಆಸ್ತಿ ಪಾಸ್ತಿನೂ ಬೇಡ, ಅಪ್ಪ ಅಮ್ಮನ ಜೊತೆನೇ ಇರ್ತೀನಿ ಅಂತ ಹೇಳೋ. ಅಮ್ಮ ಅದು ಅಮ್ಮ ಸುಮ್ನೆ ಇರ್ರಿ ಅತ್ತೆ, ಸುಮ್ನೆ ಆಯುಷ್ಕೊಂಡು ಇದ್ಕೊಳಕ್ ಏನ್ ತಗೋತೀರಾ ನೀವು? ಅವ್ರು ಹೇಳಿದ್ರು ನಾನು ಇರಲ್ಲ, ಸುಮ್ನೆ ಬನ್ರಿ ನೀವು. ಆಯ್ತು ಕಣೆ. ಶಂಕರು ಭಾಗ ಕೊಪ್ಪಾಯ್ತು, ಬೇಗ ಬೇಗ ಭಾಗ ಶುರು ಮಾಡಿ. ಸುಂದ್ರ, ಅಪ್ಪ ಹೋಗಪ್ಪ, ಪೆಟ್ಕಲಿ ನನ್ನ ಆಸ್ತಿ ಪತ್ರ ಎಲ್ಲ ಇದೆ, ತಗೊಂಡ್ ಬರೋಗೋ. ಸರಿಯಪ್ಪ, ಆಯ್ತು. ಮಾವ, ಬರೀ ಆಸ್ತಿ ಪತ್ರದಲ್ಲೇ ಮುಗಿಸ್ಬಿಟ್ರೆ ಹೇಗೆ? ಪಾತ್ರೆ, ಚಿನ್ನ, ಬೆಳ್ಳಿ ಅದು ಭಾಗ ಆಗ್ಬೇಕಲ್ವಾ? ಹೇ ಮೀನಾಕ್ಷಿ, ನಿನ್ ಸೊಸೆ ಹೇಳ್ತಾ ಇರೋದು ನಿನಗೆ ಕೇಳಿಲ್ವೇನೆ? ಹೋಗಿ ಒಳಗೋಗಿ ಪಾತ್ರೆ ಒಡವೆ ಎಲ್ಲ ತಂದು ಸುರಿಯೇ. ಅತ್ತೆ, ಅವ್ರಿಗೆ ಯಾವ್ದು ಬೇಕಾದಂತ ತಗಲಿ. ಮಾವ ಇರಿ. ಅತ್ತೆ, ನೀವು ಒಳಗಡೆ ಹೋಗಿ ನಿಮ್ ಬೇಕಾದ್ ಬಚ್ಚಿಟ್ಕೊಬಿಟ್ರೆ ಹೇಗೆ? ನಾನೇ ಬರ್ತೀನಿ, ಆಮೇಲೆ ಭಾಗ ಮಾಡೋರುತ್ತೆ. ಬನ್ನಿ. ರಾಜಣ್ಣರೇ, ನನ್ನ ಸ್ಥಿರಾಚಾರ ಆಸ್ತಿ ಎಲ್ಲ ಇದ್ರಲ್ಲಿದೆ. ನೀವೇ ನಿಮ್ ಕೈಯಾರ ಇಬ್ಬರಿಗೂ ಸಮೂಹ ಭಾಗ ಮಾಡಿಕೊಟ್ಬಿಡಿ ರಾಜಣ್ಣರೇ, ಭಾಗ ನೋಡಿ, ಈ ಪಾಕಲ್ಲಿ ಏನಾದ್ರು ನನ್ನ ತಂಗಿ ಗಣ್ಣಿಗೆ ಒಂದೇ ಒಂದು ಕುಲ್ಗಂಜಿ ಕಡೆ ನಾನು ಒಪ್ಪೋದಿಲ್ಲ. ಸಾಕು, ಅದನ್ನ ಕೇಳಕ್ಕೆ ನೀನಾರಯ್ಯ, ಅದನ್ನ ತಂಗಿ ಗಡ್ಡ ಕೇಳ್ಬೇಕು. ಗುಣಶೇಖರ್ ಗಟ್ಟಿದ್ಯೇನು? ಗುಣಶೇಖರ, ಏನಪ್ಪ ಇದು? ಎಲ್ಲ ಆಸ್ತಿನೂ ನಿಮ್ಮ ಮಕ್ಳಿಗೆ ಬರೆದು ಬಿಟ್ಟಿದ್ಯಲ್ಲೋ, ನಿಮ್ಗೆ ಏನು ಇಟ್ಕೊಂಡಿಲ್ವಲ್ಲೋ? ಇದಕ್ಕೆ ನಾನು ಒಪ್ಪಲ್ಲ. ನನಗೆ ಗೊತ್ತಿತ್ತು ಈ ಗುಣಶೇಖರ ಹೀಗೆ ಮಾಡ್ತಾರೆ ಅಂತ. ಈ ಮನೆಗೆ ಮೂರನೇ ವ್ಯಕ್ತಿ ನಿಮ್ಗೆ ಒಪ್ಪಿಗೆ ಆದ್ಮೇಲೆ ಇದು ಈ ಭಾಗ ನನಗೂ ಒಪ್ಪಿಗೆ ಇಲ್ಲ. ಸಾಕು, ಕಂಡಿದ್ದೀನಿ. ಅಲ್ಲಪ್ಪ ಗುಣಶೇಖರ, ಎಲ್ಲ ಆಸ್ತಿನೂ ಇಬ್ರು ಮಕ್ಳೇ ಬರ್ತಿದ್ದೀಯ, ನಿನ್ಗೆ ನೆಟ್ಟಿಗೆ ಅಂತ ಏನು ಇಟ್ಕೊಂಡಿಲ್ವಲ್ಲಯ್ಯ? ರಾಜಣ್ಣರೇ, ನನ್ನ ಸ್ಥಿರಾಚಾರ ಆಸ್ತಿ ಎಲ್ಲ ಇವರೇ ಇರ್ಬೇಕಾದ್ರೆ ನನಗೆ ಇನ್ನು ಈ ಆಸ್ತಿ ಯಾಕೆ ಬೇಕು ರಾಜಣ್ಣರೇ? ಕೇಳಿದ್ರೆ ನಿಮ್ ಮಾತಾ? ನಿಮ್ಗೆ ಅಂತ ಒಂದ್ ಬಿಡಿಗಾಸ್ನೂ ಇಟ್ಕೊಂಡಿಲ್ಲ. ರಾಜಣ್ಣವ್ರೆ, ನಮಗೆ ಅಪ್ಪ ಆಸ್ತಿನೂ ಬೇಡ, ನನಗೆ ಮಕ್ಕಳೇ ದೊಡ್ಡ ಆಸ್ತಿ ಆಗಿರ್ಬೇಕಾದ್ರೆ ಈ ಆಸ್ತಿನ ತಗೊಂಡು ನಾನು ಏನ್ ಮಾಡ್ಲಿ? ನೋಡಿ, ಈ ಮಾತು ಕೊನೆವರೆಗೂ ಹೀಗೆ ಇರ್ಬೇಕು. ಆಮೇಲೆ ಬಂದು ನನ್ಗೆ ಆಗ ಹೀಗೆ ಅಂತ ಏನಾದ್ರು ಹೇಳಿದ್ರೆ ಇದಕ್ಕೆಲ್ಲ ನಾನು ಒಪ್ಪೋದಿಲ್ಲ. ಸುಮ್ ಕುತ್ಕೊಳ್ಳಯ್ಯ. ಸುಂದ, ತಗೊಳಪ್ಪ ನಿನ್ ಪತ್ರನ. ದೀಪ ಎಲ್ಲ ಕರೆಕ್ಟ್ ಆಗಿದೆ, ಚೆಕ್ ಮಾಡ್ಕೊಳಮ್ಮ ಒಂದ್ಸಲ. ನೋಡ್ರಪ್ಪ, ಮಾನ ಆಯ್ತು. ಇವತ್ತಿಂದ ನಿಮ್ಮ ಆಸ್ತಿ ನಿಮ್ಗೆ ಅನುಭವಿಸಿ. ಮನೆಗೆ ಗೋಡೆ ಹಾಕೊಳ್ಳಿ. ಒಂದ್ ಕಡೆ ಅವನಿರ್ಲಿ, ಒಂದ್ ಕಡೆ ನೀವಿರ್ಲಿ. ಆಯ್ತು? ಮನೆ ಹಂಚ್ಕೊಂಡ್ರಿ, ಹೊರಗೆ ಹಂಚ್ಕೊಂಡ್ರಿ, ಆಸ್ತಿ ಹಂಚ್ಕೊಂಡ್ರಿ. ಉಳ್ಕೊಂಡಾರೋ ನಿಮ್ಮ ಅಪ್ಪ ಅಮ್ಮ. ನಿಮ್ಮ ಅಪ್ಪ ಅಮ್ಮನ ಯಾರು ನೋಡ್ಕೊತೀರಾ? ಅದು ರಾಜಣ್ಣವ್ರೆ, ಏನ್ರಿ ಅದು ಇದು ಬದು ಅನ್ಕೊಂಡ್ರೆ ಸುಮ್ನೆ ನಿಂತ್ಕೊಳ್ಳಿ. ಏನು ಈಗ ಹೇಳ್ತಿದ್ಯಾ? ನಮ್ಮ ಅಪ್ಪ ಅಮ್ಮನ ನಾವೇ ನೋಡ್ಕೊಳ್ಳೋಣ, ಸುಂದರ್ಗೆ ಮದ್ವೆ ಆಗಿಲ್ಲ ಕಣೆ. ಅಯ್ಯೋ ಬನ್ರಿ ಇಲ್ಲಿ, ಅವ್ನ್ ಮದ್ವೆ ಆಗ್ದೇರಿ ಮಣ್ಣು ಮಸಿ ಏನಾರು ಮಾಡ್ಕೊಳ್ಳಿ, ಸುಮ್ನಿರಿ. ಅಲ್ಲ, ನೀವು ತಂದಾಕಿ ನಾನು ಚೆನ್ನಾಗಿ ಮಾಡಾಕ್ತೀನಿ, ಇಬ್ರು ಉಂಡಾಡಿ ಗುಣ್ಕೊಂಡು ಕುಣು ಅಂತ ಓಡಾಡ್ಕೊಂಡಿರಿ, ಸುಮ್ನೆ ನಿಂತ್ಕೊಳ್ಳಿ. ಆಗು ಇಲ್ಲ ಈಗಿಲ್ಲ, ನೀವ್ ಹೇಳ್ತಿರಲ್ಲ ನಾನು ಹೇಳ. ತಾಯಿ, ನಾನೇ ಹೇಳ್ತೀನಿ, ಸುಮ್ಗಿರು. ಅಷ್ಟಂಗ್ ಬನ್ನಿ ಮತ್ತೆ. ನೋಡಿ ರಾಜಣ್ಣರೇ, ನಮ್ಮ ಅಪ್ಪ ಅಮ್ಮನ ನನ್ನ ತಮ್ಮನೇ ನೋಡ್ಕೊಳ್ಳಿ. ಇಲ್ಲ ಇಲ್ಲ, ಮದುವೆ ಆಗಿ ಹೇಳ್ತೀರ ಅವನಿಗೆ ಅಪ್ಪ ಅಮ್ಮ ಬೇಡ ಅಂದ್ಮೇಲೆ ಇನ್ನು ನನ್ನ ಊಟಕ್ಕೆ ನನಗೆ ಗತಿ ಇಲ್ಲ. ನಾನ್ ಕಟ್ಕೊಂಡು ಏನ್ ಮಾಡ್ಲಿ? ನನಗೂ ಬೇಡ. ಬೇಸ್ ಕಂಡ್ರು, ಈ ಗುಣಶೇಖರ್ ಹೊಟ್ಟೆ ಹುಟ್ಟಿದ್ಕೆ ಸಾರ್ಥಕ ಆಯ್ತು. ನಿಮ್ ಇಷ್ಟ ಹೆಣ್ಮಕ್ಳ ಬೆಂಕಿ ಹಾಕ. ನಿಮ್ಮ ಅಪ್ಪ ಅಮ್ಮ ಮಾಡಿದ ಆಸ್ತಿ ಬೇಕು,
ಹಣ ಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು. ಅಪ್ಪ ಅಮ್ಮ ಮಾತ್ರ ಯಾರಿಗೂ ಬೇಕಾಗಿಲ್ಲ. ನಿಮ್ಮಂತ ಮಕ್ಕಳು ಹುಟ್ಟೋದ್ಕಿಂತ ಮೀನಾಕ್ಷಮ್ಮ ಬಂಜೆ ಆಗಿದ್ರೆ ಎಷ್ಟೋ ವಾಸಿ. ನಾನು ಈ ನ್ಯಾಯ ಮಾಡಕ್ ಬಂದಲ್ಲ, ನಾನು ಬುದ್ಧಿಗೆ ರಾಜಣ್ಣರೇ, ನಾನು ಬರ್ತೀನಿ. ಏನೋ ಮಾತಾಡ್ತಾ ಇದೀಯ? ಅಯ್ಯೋ, ನಿಮ್ಮಂತ ಮಕ್ಕಳಿಗೆ ನಾನು ಜನ್ಮ ಕೊಟ್ಟಲ್ಲ. ನಿಮ್ಮಂತ ಮಕ್ಕಳ ಯಾರ ಬದಲು ನನ್ನ ಮದುವೆ ಆಗೇ ಉಳಿಬೇಕಾಗಿತ್ತು. ತಾಯಿಗೆ ಈ ರೀತಿ ಮಾಡಿದ್ರೆ ಒಳ್ಳೇದಾಗಲ್ಲ ಕಣ್ರ. ಬೇಸ್ ಮಕ್ಕಳ ಬೇಸ್, ಹೊಟ್ಟೆ ಬಟ್ಟೆ ಕಟ್ಟಿ ಸಾಕದ್ಕೆ ಇದು ನನ್ನ ಮಕ್ಕಳಿಗೆ, ಇದು ನನ್ನ ಮಕ್ಕಳಿಗೆ, ಇದು ನನ್ನ ಮಕ್ಕಳಿಗೆ ಅಂತ ಸಾಕೋದ್ಕೆ ಇವತ್ತು ಇವತ್ತು ನನ್ನ ಜನ್ಮ ಸಾರ್ಥಕವಾಯ್ತು ಕಣ್ರು, ಸಾರ್ಥಕವಾಯ್ತು. ಜೀವ ಇಲ್ದರ ನನ್ನ ಆಸ್ತಿ ಹಂಚ್ಕೊಂಡ್ರಿ, ನನ್ನ ಕಾರ್ ಹಂಚ್ಕೊಂಡ್ರಿ, ನನ್ನ ಮೂಡ್ ಹಂಚ್ಕೊಂಡ್ರಿ. ಆದ್ರೆ ಆದ್ರೆ ಈ ಜೀವ ಇರೋ ಈ ತಂದೆ ತಾಯಿ ಯಾರಿಗೂ ಬೇಡವಲ್ರು. ಮೀನಾಕ್ಷಿ, ಎಂತ ಮಕ್ಳಿಗೆ ಜನ್ಮ ಕೊಟ್ಬಿಟ್ಟೆ ನೀನು. ಗಂಡು ಮಕ್ಕಳು ಬೇಕು, ಗಂಡು ಮಕ್ಕಳು ಬೇಕು ಅಂತ 106 ದೇವರು ತಿಂಡ್ರು ಪಡ್ದಲ್ಲೇ. ಅಯ್ಯ ಭಗವಂತ, ಇದನ್ನೆಲ್ಲ ನೋಡಕ್ಕೆ ನಮ್ಮ ಇನ್ನು ಯಾಕಪ್ಪ ಜ್ಯೂಸ್ ಬಿಟ್ಟಿದ್ಯಾ? ಈ ಜೀವನ ನಮ್ಗೆ ಸಾಕು, ಕರ್ಕೊಂಬಿಡು ತಂದೆ, ಕರ್ಕೊಂಬಿಡು. ಮಕ್ಕಳು ಬೇಕು. ಮೀನಾಕ್ಷಿ, ಮೀನಾಕ್ಷಿ, ಇನ್ನು ಇವ್ರಿಗೆ ಬೇಡವಾದ್ಮೇಲೆ ನಾವು ಇಲ್ಲಿ ಇರಬಾರ್ದು ಕಡೆ. ನಾವು ಯಾರಿಗೋಸ್ಕರ ಬದುಕಬೇಕು ಮೀನಾಕ್ಷಿ? ಬಾರೆ ಬಾರೆ. ಮಕ್ಕಳಿಗೆ ನಾವು ಬೇಡ ಅಂದ್ಮೇಲೆ ನಮಗೆ ಆಸೆ ಬೇಕು. ಇಂಥ ಮಕ್ಕಳು ಮಕ್ಕಳು ಬೇಡ ರೀ, ಇಂಥ ಮಕ್ಕಳು ನಮ್ಗೆ ಬೇಡ. ಮೀನಾಕ್ಷಿ, ಬಾರೆ ಬಾರೆ, ನಾವು ಎಲ್ಲಾರು ದೇಶಾಂತರ ಹೋಗಿ ಬದುಕೋಣ. ಬಾಯ್ ಮೀನಾಕ್ಷಿ, ಬಾರೆ ಬಾ. ಅಪ್ಪ ಇಲ್ಲಪ್ಪ, ಅದಕ್ಕೆ ಹೇಳಿದ ಮಾತ್ಗೆ ಕೋಪ ಬಂದು ಆ ರೀತಿ ಹೇಳುತ್ತಪ್ಪ. ಅಪ್ಪ, ನನಗೆ ಹೊಲ, ಆಸ್ತಿ, ಕಾರು ಏನು ಬೇಡಪ್ಪ, ನನಗೆ ನೀವು ಬೇಕಪ್ಪ. ನನ್ನನ್ನು ಬಿಟ್ಟು ಹೋಗಬೇಡಿ ಅಪ್ಪ. ಶಂಕರ್, ತಮ್ಮ ಒಳ್ಳೆ ನೋಡ್ಕೊಕ್ಕೆ ಏನನ್ನ ಆಡ್ತಾ ಇದ್ದಾನೆ. ಏ ದೀಪ, ಮನೆ ಕೆಲಸಕ್ಕೆ ಒಂದು ಆಳಿದ್ದು ನೋಡೋ ತಿಳಿದಮ್ಮ. ನಿಮ್ಮ ಅತ್ತೆನೆ ಒಳ್ಳೆ ಜೋಡಿ ಹೇಳ್ತಾಳೆ. ಬಂದ್ಬಿಡಮ್ಮ ಮನೆಗೆ. ನೋಡಿ, ನಿಮ್ಮ ಅಪ್ಪನ ನಿಮ್ಮ ತಮ್ಮ ನೋಡ್ಕೊಳ್ಳಿ, ನಿಮ್ಮ ಅಮ್ಮನ ನಾವು ನೋಡ್ಕೋತೀವಿ ಅಂತ ಕರ್ಕೊಂಬನ್ನಿ, ಸರಿನಾ? ಏನೇ ಹೇಳ್ತಾ ಇದೀಯಾ? ನಮ್ಮ ಅಪ್ಪ ಅಮ್ಮನ ಈ ವಯಸ್ಸಲ್ಲಿ ದೂರ ಮಾಡೋದ್ಯಾ? ಅವರು ಒಬ್ರೊಬ್ರು ಬಿಟ್ಟಿರಲ್ಲ ಕಣೆ. ಅಯ್ಯೋ ಅಯ್ಯೋ ಅಯ್ಯೋ, ಮೊನ್ನೆ ಮದ್ವೆ ಮಾಡ್ಕೊಂಡು ನೆನೆ ಸೋಬ್ನ ಮಾಡ್ಕೊಂಡಿರೋ ಜೋಡಿ ನೋಡಿ ಬಿಟ್ಟಿರಲ್ವಂತೆ. ಕರ್ಕೊಂಬನ್ರಿ. ಈಗ ನೀವ್ ಹೇಳ್ತೀರ ಕರ್ಕೊಂಬರ್ಲಾ? ತಾಯಿ, ನಾನೇ ಹೇಳ್ತೀನಿ. ಹೇಳಿ ಮತ್ತೆ. ಅಮ್ಮ, ಅಪ್ಪ ಸುಂದರ ಜೊತೆನೆ ಇರ್ಲಿ, ನೀನ್ ನನ್ ಜೊತೆ ಬಮ್ಮ. ಬೇಡಣ್ಣ, ಅಪ್ಪ ಅಮ್ಮ ಇಬ್ರು ನನ್ನ ಜೊತೆನೆ ಇರ್ಲಣ್ಣ, ನಾನೇ ಸಾಕೋತೀನಿ. ಹೌದು, ನಾನು ನನ್ನ ಗಂಡನ ಬಿಟ್ಟೆಲ್ಲ ಓ, ಬರೋದಿಲ್ಲ, ನಾನೆಲ್ಲ ಬರಲ್ಲ. ಓ, ಏ ಮೀನಾಕ್ಷಿ ತಮ್ಮನವ್ರೆ, ಈಗಂದ್ರೆ ಹೆಂಗ್ರಿ? ಅಂದ್ರೆ ಆ ಮಗನ ಎತ್ತಿದಿರಾ, ಈ ಮಗನ ಕಟ್ಟಿದಿರಾ? ಒಂದ್ ಕಡೆಗೆ ಬೆಣ್ಣೆ, ಇನ್ನೊಂದ್ ಕಡೆಗೆ ಸುಣ್ಣನ. ಏ ಶಂಕರ್, ದೀಪ, ನಿಮ್ಮ ಹತ್ರ ಎಳ್ಕ ಬಂದ್ರು. ನನ್ನ ಅರ್ಜೆಂಟಾಗೆ ಕೆಲಸ ಇದೆ, ಓಡ್ತೀನಿ ನಾನು. ನಾನೆಲ್ಲ ಬರಲ್ಲ ಅಮ್ಮ. ನನ್ನ ಗಂಡನ ಬರ್ತೀಯ ಇಲ್ಲ? ಅಮ್ಮ, ಈ ಬುದ್ಧಿ ಚೌಗಳನ್ನ ಬೇರೆ ಮಾಡ್ಬೇಡ್ರಪ್ಪ, ಬೇರೆ ಮಾಡ್ಬೇಡಿ. ಮೀನಾಕ್ಷಿ, ಮೀನಾಕ್ಷಿ, ನನ್ ಬಿಟ್ಟು ಹೋಗ್ಬೇಡ ಕಣೆ, ನನ್ ಬಿಟ್ಟು
ಬಿಟ್ಟು ಹೋಗ್ಬೇಡ. ಮುತ್ತಂತ ಮನೆಗೊಡೆದು ಚೂರಾಯಿತೆ, ತುಂಬಿದ ಹಾಲೊಳಗೆ ಹುಳಿ ಸೇರಿತೆ. ಮುತ್ತಂತ ಮನೆಗೊಡೆದು ಚೂರಾಯಿತೆ, ತುಂಬಿದ ಹಾಲೊಳಗೆ ಹುಳಿ ಸೋಕಿದೆ. ಬಂಗಾರದ ಗುಡಿಯು ಚೂರಾಯಿತೆ, ಮುತ್ತಂತ ಮನೆಗೊಡೆದು ಚೂರಾಯಿತೆ. ಆ ಸ್ಪೆಷಲಾಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ, ಸಖತ್ತಾಗಿ ಮಾಡೇ ಕೊಟ್ಟ ನಿನ್ನನ್ನೇ ನಂಗೆ. ಸ್ಪೆಷಲಾಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ, ಸಖತ್ತಾಗಿ ಮಾಡೇ ಕೊಟ್ಟ ನಿನ್ನನ್ನೇ ನಂಗೆ. ಒಂದು ಮಾತು ಹೇಳ ನಾನು ಇದ್ದಿದ್ದಂಗೆ, ಒಂದು ಮಾತು ಹೇಳ ನಾನು ಇದ್ದಿದ್ದಂಗೆ. ಸಾಟಿಯಂತೂ ಯಾರು ಇಲ್ಲ ಭೂಮಿಲೇ ನಿಂಗೆ. ರಿಂಗು ರಿಂಗು ಮುಂಗುರುಳು ಸ್ಪ್ರಿಂಗು ಬೀನ್ಸು ಕೈ ಬೆರಳು ಮಾಡಿದೀಡಿದ. ಸ್ವಿಫ್ಟು ಕಾರಿನ ಬ್ಯಾಕು ನುಗ್ಗಿಯ ರಿಂಗು ಟೊಂಟಾಕು ನೀಡಿ ನೋಡಿದ. ಬಾಲಿವುಡ್ ಹೀರೋಯಿನ್ಸ್ ಅಂತೆ ಬ್ಯೂಟಿಲೇ ಬೆಸ್ಟು, ಬಾಲಿವುಡ್ ಹೀರೋಯಿನ್ಸ್ ಅಂತೆ ಬ್ಯೂಟಿಲೇ ಬೆಸ್ಟು. ನಿನ್ನ ಮುಂದೆ ನಿಂತ್ರೆ ಅವರು ಜೂನಿಯರ್ ಆರ್ಟಿಸ್ಟು. ಸ್ಪೆಷಲಾಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ, ಸಖತ್ತಾಗಿ ಪಡೆ ಕೊಟ್ಟ ನಿನ್ನನ್ನೇ ನಂಗೆ. ಬಣ್ಣ ಎಲ್ಲಿಟಿ ಲೈಟನ್ನ ಕಣ್ಣಲ್ಲಿಟ್ಟನೋ ಬ್ರಹ್ಮ ಕೊಟ್ಟನೋ. ರೇಡಿಯೋ ಜಾಗಿಯ ಕಂಠ ಮೈಯ ಬೆವರಲ್ಲೇ ಸೆಟ್ಟನ್ನಿಟ್ಟನೋ, ಇಟ್ಟೇ ಬಿಟ್ಟನೋ. ಅಂದ ಚಂದ ಅಷ್ಟಕ್ಕೇನೆ ಮುಗ್ದಿಲ್ಲ ಮ್ಯಾಟರ್, ಅಂದ ಚಂದ ಅಷ್ಟಕ್ಕೇನೆ ಮುಗ್ದಿಲ್ಲ ಮ್ಯಾಟರ್. ತಲೆಯಿಂದ ಬ್ರೈನ ಎತ್ತಿ ಇಟ್ಟ ಕಂಪ್ಯೂಟರ್.
ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ ಸಖತ್ತಾಗಿ ಮಾಡೇ ಕೊಟ್ಟ ನಿನ್ನೇ ನಂಗೆ ಒಂದು ಮಾತು ಹೇಳ ನಾನು ಇದ್ದಿದ್ದಂಗೆ ಒಂದು ಮಾತು ಹೇಳ ನಾನು ಇದ್ದಿದ್ದಂಗೆ ಸಾಡಿ ಅಂತೂ ಯಾರು ಇಲ್ಲ ಭೂಮಿಲೇ ನಿಂಗೆ ಇಲ್ಲ ಕಣೆ ಇಲ್ಲ. ಮಾತಾಡೋ ಪರಿಸ್ಥಿತಿ ಇಲ್ಲ. ನೀವಿನ್ನು ಊಟ ಮಾಡಿಲ್ಲ ಅಂತ ಬೇರೆ ಹೇಳ್ತಾ ಇದ್ದೀರಾ. ಇದನ್ನ ಕೇಳಕ್ಕ ನಾನು ಬದುಕಿದ್ದೀನಿ. ಅಯ್ಯೋ ದೇವ್ರೇ. ಮೀನಾಕ್ಷಿ ಯಾಕೆ ಹೇಳ್ತೀಯ? ನಾವು ತಂದಿರೋ ಕರ್ಮನ ನಾವು ಅನುಭವಿಸ್ಲೇಬೇಕು ಕಣೆ. ಸುಂದ್ರನ್ಗೆ ಅಡಿಗೆ ಮಾಡಕ್ ಬರೋದಿಲ್ವಲ್ಲ, ಸುಂದ್ರನ್ಗೆ ಅಡಿಗೆ ಮಾಡಕ್ ಬರಲ್ವಲ್ಲ, ಅದಕ್ಕೆ ಹೋಟ್ಲಿಗೆ ಹೋಗಿ ತಿಂಡಿ ತರ್ತೀನಿ ಇಂದ. ಅದಕ್ಕೆ ಇನ್ನೂ ಬರ್ಲೇ ಇಲ್ಲ ಕಣೆ. ಪುತ್ರ ವ್ಯಾಮೋಹಕ್ಕೆ ಬಲಿಯಾಗಿ ಇವತ್ತು ನಾನು ಈ ಪರಿಸ್ಥಿತಿನ ತಡ್ಕೋಬೇಕಾಗ್ಬಂತು. ಇದನ್ನೆಲ್ಲ ನೋಡಕ್ ನಾನು ಇರ್ಬೇಕೇನ್ರಿ? ಬೇಡ ರೀ, ಈ ಬದುಕು ಶತ್ರುಗಳು ಬೇಡ. ಅತ್ತೆ ಅನ್ನಿಸ್ಕೊಂಡಿರೋ ಕತ್ತೆ ಮಾಡಕ್ಕೆ 3 ಕೆಲಸ ಇದ್ರು ಕೂಡ ಈ ಮುತ್ಕುನ್ ಜೊತೆ ಬಂದ್ ಹಾಟೆ ಹೊಡಿತಿದ್ಯಲ್ಲ, ನಿನಗೇನು ಮಾಡೋ ಕೆಲಸ ಇಲ್ಲ. 3 ಹೊತ್ತು ತಟ್ಟೆ ಮುಂದೆ ಕುತ್ಕೊಂಡು ಚೆನ್ನಾಗಿ ತಿನ್ನಕ್ ಬರುತ್ತೆ, ಮನೆ ಕೆಲಸ ಮಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಏನೇ ಮಾತು ಅಂತ ಆಡ್ತಾ ಇದೀಯಾ ಅಲ್ವೇ? ನಿನಗೆ ದೊಡ್ಡವರು ಚಿಕ್ಕವರು ಅನ್ನೋ ಗೌರವನೇ ಇಲ್ವಾ? ನಿಮ್ಮ ಅಪ್ಪ ಅಮ್ಮ ನಿನಗೆ ಇದನ್ನೇ ಹೇಳ್ಕೊಟ್ಟಿರೋದ? ನೋಡು, ನಮ್ಮಮ್ಮ ಅಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆನೇ ನಿನಗಿಲ್ಲ. ಅಲ್ಲಯ್ಯ, ನಿನ್ ಪಾಡಿಗೆ ನೀನು ನಿನ್ನ ಮನೇಲಿ ಮುದೆ ಗೂಬೆ ತರ ಒಂದು ಮೂಲೆಯಲ್ಲಿ ಬಿಟ್ಕೊಂಡಿರೋದ್ ಬಿಟ್ಬಿಟ್ಟು ನನ್ನ ಮನೆ ಸುದ್ದಿಗೆ ಬರ್ತೀಯಲ್ಲ, ಇನ್ನೊಂದ್ ಸರಿ ಬಂದ್ರೆ ಇದ್ರ ಪರಿಣಾಮ ನೆಟ್ಟಗಿರಲ್ಲ ಅಷ್ಟೇ. ಮೀನಾಕ್ಷಿ, ನನ್ನ ಗಂಡನಿಗೆ ನಾನು ಗಂಡನಿಗೆ ಈ ರೀತಿ ಮಾತಾಡ್ತೀಯಲ್ವೇ? ನಿನಗೆ ಎಷ್ಟೇ ಸಾಕು? ನೀನು ಮನೆ ಜೊತೆ ಸೇರ್ಕೊಂಡು ಎಷ್ಟೇ ನಾಟಕ ಆಡ್ತೀರಾ? ಆಡ್ರಿ, ಒಂದಲ್ಲ ಒಂದು ದಿನ ನಿಮ್ಗೆ ಎಲ್ರಿಗೂ ಬುದ್ಧಿ ಕಲಿಸ್ತೀನಿ ಕಣ್ರೆ, ಬುದ್ಧಿ ಕಲಿಸ್ತೀನಿ. ಮೀನಾಕ್ಷಿ, ಅವಳು ಏನಾರ ಮಾಡ್ಕೊಳ್ಳಿ, ನೀನೇ ಸುಮ್ನಿದ್ಬಿಡೆ. ನೀನು ಸುಮಾರಾಗೆ ಇದೆಯಾ ಕಣಯ್ಯ? ಅಲ್ಲ, ಮಗನು ಚೂಡ್ತೀಯಾ, ತೊಟ್ಲುನು ತೂಗ್ತೀಯಾ. ನೀನೊಂಥರ ಮಳ್ಳಿ ಮಳ್ಳಿ ಇದ್ದಂಗೆ. ನೀನ್ ಅಡ್ಕಿದ್ರೆ ಇವತ್ತ್ಯಾಕೆ ಇಷ್ಟೆಲ್ಲ ರಾಧ ಅಂತ ಆಯ್ತಾಯ್ತು. ಬನ್ನಿಯಪ್ಪ, ತಿಂಡಿ ತಂದಿದ್ದೀನಿ ತಿನ್ನೂರಂತೆ. ಅಯ್ಯೋ ಪಾಪ. ಬನ್ನಿಯಮ್ಮ, ನೀವು ಸ್ವಲ್ಪ ಇಡ್ಲಿ ತಿನ್ನೂರಂತೆ. ನಿನಗೆ ಗತಿ ಇಲ್ಲ. ಯಾವ್ಯಾವ ಹೋಟ್ಲು ತಿರುಗಿ ತಿರುಗಿ ತಂದಿದ್ಯೋ ಏನೋ. ಅತ್ತೆ, ನಿಮ್ಮ ಮಗ ಕೊಡೋ ತಿಂಡಿನ ತಗೋತೀರಾ? ನೋಡು, ನಿಮ್ಮಮ್ಮ ತಿಂಡಿ ಆಲ್ರೆಡಿ ಚೆನ್ನಾಗಿ ತಿಂದಿದ್ದಾರೆ, ಇನ್ನು ಅವರು ತಿನ್ನೋದಿಕ್ ಬರಲ್ಲ. ಹೋಗ್ತಿರೋ ಅತ್ತೆ? ಅತ್ತೆ, ನಾನು ನಿಮ್ ಜೊತೆ ಮಾತಾಡ್ಲಿಲ್ಲ, ನಿಮ್ ಜೊತೆ ನನಗೆ ಮಾತು ಬೇಕಾಗಿಲ್ಲ. ಅಯ್ಯೋ ದೇವ್ರೆ, ನನ್ ಮಗ ಕಣ್ಣೆದ್ರಿದ್ರು ಅವ್ನ್ ಮಾತಾಡ್ಸೋ ಯೋಗ್ಯತೆ ಇಲ್ಲ, ಅವ್ನ್ ಮುದ್ದಾಡೋ ಸೌಭಾಗ್ಯನೂ ಇಲ್ಲ. ಯಾಕಪ್ಪ ಯಾಕಪ್ಪ ಈ ಪರಿಸ್ಥಿತಿ ಕಂಡ್ಬಿಟ್ಟೆ? ಅಪ್ಪ ಬಪ್ಪ ಒಳಗೆ ಹೋಗಿ ತಿಂಡಿ ತಿನ್ನೋರಂತೆ. ನಾನು ಕೆನೆಗೆ ಹೊಡೆದು ಈಗ ಏನೋ ನಾನೇ ನಿನಗೆ ಮಾಡ್ಬಿಟ್ಟಿದ್ದೀನಿ. ನನಗೆ ಕಣ್ಣೀರ ಯಾಕೆ ದುರ್ಬುದ್ಧಿ ನಿನ್ಗೆ ಹುಟ್ಕೊಬಿಡ್ತು? ಲೇ, ನೀನು ನಿಮ್ಮ ಮನೆ ಜೊತೆ ಸೇರ್ಕೊಂಡು ನಮ್ ಸಂಸಾರನ ಹಾಳು ಮಾಡೋದಕ್ಕೆ ಬಂದಿಯೇನೆ. ನೀನ್ ಅನ್ಕೊಂಡಿದ್ದೆ ನಾ ಮಾಡ್ತೀನಿ ಅನ್ಕೊಂಡಿದ್ರೆ ತಪ್ಪು ಕಣೆ. ನೋಡು, ಇವತ್ತು ನನ್ನ ಮಗ ನೀನ್ ಹೇಳ್ದಾಗ ಕೇಳ್ಕೊಂಡು ಇರ್ಬೋದು, ಆದ್ರೆ ಅವನು ಹಾಗೆ ಕೇಳ್ಕೊಂಡು ಇರೋದಿಲ್ಲ ಕಣೆ. ನೋಡ್ತಾ ಇರು, ಹಾಳಾಗೋಗ್ತಾ ಇರೋ ಈ ನನ್ನ ಸಂಸಾರನ ನಾನು ಒಂದು ದಿನ ನಂದಗೋಕಲ ಮಾಡ್ತೀನಿ ಕಣೆ, ಮಾಡ್ತೀನಿ. ಇದನ್ನ ಹೇಳ್ತಾ ಇರೋದು
ಗುಣಶೇಖರ ಹೇಳ್ತಿ ಮೀನಾಕ್ಷಿ. ಅತ್ತೆ, ಈ ಮನೇನ ನಂದಗೋಕುಲ ಮಾಡ್ತೀಯೋ ಮೈಸೂರು ಪ್ಯಾಲೇಸ್ ಮಾಡ್ತೀಯೋ ಇನ್ನೂ ಏನೇನೋ ಮಾಡ್ತೀನಿ ಅಂತ ಕನಸುಗಳನ್ನ ಕಟ್ಕೊಂಡಿದ್ದೆ. ಆದ್ರೆ ಇನ್ನು ಮುಂದೆ ನಿನ್ನ ಮಗ ನಿನ್ನ ಪಾಲ್ಗೆ ಇರೋದಿಲ್ಲ. ಹಾಗೆ ಮಾಡ್ತೀನಿ. ಹಾಗೆ ಮಾಡ್ಲಿಲ್ಲ ಅಂದ್ರೆ ಇವಳು ಹೊಗ್ರನ್ ತಂಗಿ ದೀಪ ಅಲ್ವೇ ಅಲ್ಲ, ತಿಳ್ಕೊಂಬಿಡಿ. ಏನೇ ಮಾಡ್ತೀಯಾ? ಅತ್ತೆ, ನಿಮ್ಗೊಂದು ಸಣ್ಣ ಕತೆ ಹೇಳ. ನೀವು ಸಿನಿಮಾ ನೋಡಿರ್ತೀರಾ, ಹಗ್ಗ ಹಳ್ಳ ಪೆಟಾರಿ ಅಂತ. ಹಾಗೆ ನಿನ್ನ ಮಗ ತಿನ್ನೋ ಅನ್ನಕ್ಕೆ ವಿಷ ಹಾಕಿ ಕೊಂದು ಬಿಡ್ತೀನಿ ಅಷ್ಟೇ. ಗೊತ್ತಾಯ್ತಲ್ಲ? ನೀನೇನಾದ್ರೂ ನಂದಗೋಕುಲ ಮಾಡಕ್ ಹೊರಟ್ರೆ ಅನ್ನ ಮಗ ವಿಷ ನೆನ್ಪಿಟ್ಕೊಳ್ಳಿ. ಅಂದ್ಕೊಂಡಿದ್ದನ್ನ ಸಾಧಿಸೇ ಬಿಡೋದಿಲ್ಲ. ನನ್ನ ಮಕ್ಕಳನ್ನ ನಾನೇ ಕಾಪಾಡ್ಕೋಬೇಕು. ಹೌದು, ನನ್ನ ಮಕ್ಕಳನ್ನ ನಾನೇ ಇವತ್ತು ಕಾಪಾಡ್ಕೋಬೇಕು. ಅಮ್ಮ ಅಮ್ಮ, ಯಾಕಮ್ಮ ನನ್ನ ಜೊತೆ ಮಾತಾಡಲ್ವೇನಮ್ಮ? ಅಮ್ಮ, ನಾವು ದೂರ ಆಗಿರೋದು ಮನೆಯಿಂದಮ್ಮ, ಮನಸ್ಸಿಂದ ಅಲ್ಲ. ನೀವೆಷ್ಟೇ ದೂರ ಹೋದ್ರೂ ತಾಯಿ ಮಗನ ಸಂಬಂಧ ದೂರ ಆಗಲ್ಲಮ್ಮ, ದೂರ ಆಗಲ್ಲ. ನೋಡು, ಈ ತರ ಮಾತಾಡ್ತಿದೀಯಲ್ಲೋ ನೀನು. ಮಾಡೋದೆಲ್ಲ ಮಾಡಿ ಇವತ್ತು ಅಮ್ಮ ಹಾಗೆ ಹೀಗೆ ಅಂತ ಇವತ್ತು ನೀನ್ ಕೇಳ್ತಿದ್ದಲ್ಲ, ಯಾರೋ ನೀನು? ನೋಡು, ಈಗೆಲ್ಲ ಇನ್ ಮುಂದೆ ಕೇಳಕ್ ಬರ್ಬೇಡ. ಇವತ್ತಿಂದ ನಿನ್ಗೆ ನನ್ನ ತಾಯಿನೂ ಅಲ್ಲ, ನನಗ್ ನೀನು ಮಗನೂ ಅಲ್ಲ. ಮಾತಾಡ್ಸ್ಬೇಡ ಅಂದ್ರೆ ಮಾತಾಡ್ಸ್ಬೇಡ, ಹೊಂಟೋಗು. ಅಮ್ಮ ನಿಂತ್ಕೊಳ್ಳಿ ಅಮ್ಮ. ಅಮ್ಮ ಅಮ್ಮ, ಅಯ್ಯೋ ದೇವ್ರೇ, ನನಗೆ ಯಾಕಪ್ಪ ಇಂಥ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ಥರ ಮಾಡಿದೆ ಭಗವಂತ. ಮನಸಾರ ಇಷ್ಟಪಟ್ಟ ಹುಡುಗಿನ ದೂರ ಮಾಡಿದೆ. ನಂದ ಗೋಕುಲದಂತಿದ್ದ ನಮ್ಮ ಮನೆನ ಒಡೆದು ಚಿತ್ರ ವಯಸ್ಸಾದ ನನ್ನ ತಂದೆಗೆ ಊಟ ಇಲ್ಲದಾಗ ಮಾಡಿದೆ. ನನ್ನ ತಾಯಿ ದೇವರ ಬಾಯಲ್ಲಿ ಮಗನೇ ಅಲ್ಲ ಅನ್ನುವಾಗ ಯಾವ ಪಾಪಕ್ಕೋಸ್ಕರ ಈ ಶಿಕ್ಷೆ ಭಗವಂತ? ಇಲ್ಲ, ನಾನು ಈ ಮನೇಲಿರೋ ತನಕ ನಮ್ಮ ಅಪ್ಪ ಅಮ್ಮ ಒಂದಾಗಲ್ಲ. ನಾನು ನಮ್ಮ ಅಪ್ಪ ಅಮ್ಮನ ಒಂದ್ ಮಾಡ್ಲೇಬೇಕು. ಅದಕ್ಕಿರೋದು ಒಂದೇ ಪರಿಹಾರ. ನಾನೇ ಮನೆ ಬಿಟ್ಟು ಹೋದ್ರೆ ವಿಧಿ ಇಲ್ಲದೆ ಅಪ್ಪ ಅಮ್ಮ ಇಬ್ರು ಒಂದಾಗೆ ಹೋಗ್ಬೇಕು. ನಾನು ಮನೆ ಬಿಟ್ಟು ಹೋಗ್ಬೇಕು. ಅಪ್ಪ ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮ್ಮನ್ನು ನೋಡ್ಕೋಬೇಕಾದ ನಾನು ನತದೃಷ್ಟನಾಗಿ ಹೋಗ್ತಾ ಇದ್ದೀನಪ್ಪ. ಅಪ್ಪ, ಮುಂದೆ ಏನಾದ್ರೂ ನನಗೆ ನೀವು ಸಿಕ್ಕಿದ್ರೆ ನಿಮ್ ಜೊತೆ ಚೆನ್ನಾಗಿರ್ತೀನಪ್ಪ. ಅಪ್ಪ, ನಾ ಬರ್ತೀನಪ್ಪ, ಬರ್ತೀನಿ. ಕಾಣದ ಊರಲಿ ನೀ ಕುಳಿತಿರುವೆ, ಎಲ್ಲರ ಕಥೆಯ ನೀ ಬರೆದಿರುವೆ. ಎಂದು ಮುಗಿಯದ ಬಾಳ ನಾಟಕವ ಆಡಿಸುತ್ತಿರುವೆ, ನೀ ನೋಡುತ್ತಲಿರುವೆ. ಕಾಣದ ಊರಲಿ ನೀ ಕುಳಿತಿರುವೆ, ಎಲ್ಲರ ಕಥೆಯ ನೀ ಬರೆದಿರುವೆ. ಎಂದು ಮುಗಿಯದ ಬಾಳ ನಾಟಕವು
ಆಡಿಸುತ್ತಿರುವೆ ನೀ ನೋಡುತ್ತಲಿರುವೆ. ತಾಯಿನ ಕ್ಷಮಿಸ್ಬಿಡು ಸುಂದ್ರ, ಕ್ಷಮಿಸ್ಬಿಡು. ಅಯ್ಯೋ ಭಗವಂತ, ಈ ಸಮಾಜದಲ್ಲಿ ಈ ಭೂಮಿ ಮೇಲೆ ಒಬ್ಬ ಕೆಟ್ಟ ಮಗ ಹುಟ್ಟಬಹುದು, ಆದ್ರೆ ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇವತ್ತು ನನ್ನ ಮಗನ ಪಾಲ್ಗೆ ನಾನು ಕೆಟ್ಟ ತಾಯಿ ಆಗೋಗ್ಬಿಟ್ಟೆ, ಈ ಕೆಟ್ಟ ತಾಯಿ ಆಗೋಗ್ಬಿಟ್ಟೆ. ಅಮ್ಮ ಅಮ್ಮ, ದೀಪ ಏನ್ ತಪ್ಪು ಮಾಡೋಣ ಅಂತ ಅವಳಿಗೆ ಹೊಡ್ಕಳ್ಸಿದ್ಯಮ್ಮ. ಈ ಮನೇಲಿ ನಿನ್ಗೆ ತಿಂದು ಜಾಸ್ತಿ ಆಯ್ತು ಅನ್ಸುತ್ತೆ. ಇಲ್ಲ ನಿನ್ ಗಂಡನ ಕಿವಿಮ ಜಾಸ್ತಿ ಆಯ್ತು ನೋಡಮ್ಮ. ದೀಪ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರಂಗಿದ್ರೆ ಬಿದ್ದಿರು, ಇಲ್ಲ ಅಂದ್ರೆ ಹೋಗ್ಬೋದು. ಅಯ್ಯೋ ಅಯ್ಯೋ, ಏನ ಮಾತಾಡ್ತಾ ಆಡ್ತೀಯೋ? ಅಲ್ಲ ಕಣ, ನಿಮ್ಮನ್ನ ನಾನು 9 ತಿಂಗಳು ಹೊಟ್ಟೆ ಇಟ್ಕೊಂಡು ಹೋತೆ ಅಂತ ಸಾಕಿದ್ದಕ್ಕೆ ಸರಿಯಾಗಿರೋ ಬಹುಮಾನ ಕೊಡ್ತಾ ಇದ್ದೀರಾ ಕಣ್ರು. ನೋಡು, ಇವತ್ತು ನಾನೇ ಮನೆ ಬಿಟ್ಟು ಹೋಗ್ಬೋದು, ಆದ್ರೆ ನಿನ್ನನ್ನ ತಗೊಂಡೋಗಿ ಆ ಹುಲಿ ಬಾಯಿ ಕೊಟ್ಟು ನಾನು ಹೇಗೋ ಹೋಗ್ಲಿ, ಹೋಗಿ ಹೇಗೋ ನೆಮ್ಮದಿಯಾಗಿರ್ಲಿ. ಇಲ್ಲ ಕಣೋ, ನಿನ್ನನ್ನ ನಾನು ಕಾಪಾಡ್ಕೊಂಡೆ ಹೋಗೋದು, ಇಲ್ಲಿಂದ ಕಾಪಾಡ್ಕೊಂಡೆ ನಾನು ಹೆಂಡ್ತೀನ ನೀನು ಹುಲಿ ಅಂತೀಯ? ಅಮ್ಮ, ಅವಳು ಎಂತ ಕರುಣಾಮಯಿ ಅಂತ ಗೊತ್ತೇನಮ್ಮ. ಅವಳಲ್ಲಿರೋ ಸ್ವಲ್ಪನಾರು ಹೃದಯ ನಿನ್ನಲ್ಲಿ ಇದ್ದಿದ್ರೆ ಈ ಮನೆ ಪರಿಸ್ಥಿತಿ ಈ ರೀತಿ ಆಗ್ತಿರಲ್ಲಮ್ಮ, ಈ ರೀತಿ ಆಗ್ತಿರಲ್ಲ. ಹೌದಪ್ಪ, ಹೌದು, ನಿನ್ನ ಹೆಂಡತಿ ಕರುಣಾಮಯಿ ಕಣೋ, ಆದ್ರೆ ಅದು ಇವಳಿಗೆ ಗೊತ್ತಾಗ್ಬೇಕಪ್ಪ. ಹೋಗೋ ಹೋಗೋ, ಹೆಂಡತಿ ಗುಲಾಮ, ಕೈ ಕೆಳಗೆ ಬಾಳ್ಬೇಕು ಅಂತಿದ್ಯಾ, ಬಾಳೋಗಪ್ಪ. ಯಾರೋ ಹೆಂಡತಿ ಗುಲಾಮ? ಹೆಂಡತಿ ಗುಲಾಮ ನಾನಲ್ಲ ಕಣೋ, ನೀನು. ಧೈರ್ಯ ನಿನಗೆ? ನನ್ನ ಕಣ್ಣದಿಗೆ ಮಾತಾಡ್ತೀಯಲ್ಲ, ಎಷ್ಟು ಧೈರ್ಯ ನಿನಗೆ? ನಿನ್ನಂತ ಮಕ್ಕಳಿಗೆ ನಿಮ್ಮಂತವ್ರಿರೋದು ಅದೇ ಸಾಯೋದು ಅದೇ. ಅಮ್ಮ, ನಾನೇನ್ ಜನ್ಮ ಕೊಡಿ ಅಂತ ನಿಮ್ಮ ಹತ್ರ ಏನೋ ಅಪ್ಲಿಕೇಶನ್ ಹಾಕಿದ್ನ? ನಿಮ್ಮ ಚೀಟ ತೀರ್ಸ್ಕೊಳಕೋಸ್ಕರ? ನೀವು ಮಾಡಿದ ಕರ್ಮಕ್ಕೆ ನಮಗ್ ಜನ್ಮ ನೀಡೆ ಈ ದಿನ ನಮ್ಮನ್ನ ನರಕಕ್ಕೆ ತಂದಿದ್ದೀರಾ. ಇದು ಒಂದು ಬಾಳೆ, ಇದು ಒಂದು ಬದುಕೆ. ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು, ಮಕ್ಕಳೇ ಇರದವರು. ಮಕ್ಕಳೇ ಬೇಡ ಅಂತಾರೆ ಮಕ್ಕಳ ಹೆತ್ತವರು, ಮಕ್ಕಳ ಹೆತ್ತವರು. ಈ ಭೂಮಿಲಿ ಆನಂದ ಇವರಿಂದ, ಈ ಬಾಳಲ್ಲಿ ಕಣ್ಣೀರು ಇವರಿಂದ. ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು, ಮಕ್ಕಳೇ ಇರದವರು. ಮಕ್ಕಳೇ ಬೇಡ ಅಂತಾರೆ ಮಕ್ಕಳ ಹೆತ್ತವರು, ಹೆತ್ತು ನಿತ್ಯ ಅತ್ತವರು. ಹೇಳಿದ್ರೆ ನಾನು ನಿಮಗೆ ದ್ರೋಹ ಮಾಡ್ಬಿಟ್ಟೆ ರೀ. ಮಕ್ಕಳನ್ನ ಸರಿಯಾಗಿ ಬೆಳೆಸ್ದೆ, ಅವ್ರಿಗೆ ಸರಿಯಾಗಿ ಹೇಳ್ಕೊಟ್ಟು ಬೆಳೆಸ್ದೆ, ಮಕ್ಕಳನ್ನ ಇಲ್ಲಿವರೆಗೂ ತಂದು ನಿಲ್ಲಿಸ್ಬಿಟ್ಟೆ. ಇದಕ್ಕೆಲ್ಲಕ್ಕೂ ಕಾರಣ ನಾನೇ ಆಗ್ಬಿಟ್ಟೆ ರೀ. ಅವರಿಂದ ನೀವು ನಾವು ತಿಂತಾ ಇದ್ದೀರಾ ಅಂತ ಮಕ್ಕಳನ್ನ ಎತ್ತು ನಿಮಗೆ ಕೊಟ್ಬಿಟ್ಟೆ. ನಿನಗಿನ್ನೂ ನಿನಗೆ ಪುತ್ರ ವ್ಯಾಮೋಹ ಹೋಗಿಲ್ವೇನೆ? ಮಕ್ಕಳಿಲ್ಲ, ಮಕ್ಕಳಿಲ್ಲ, ಮಕ್ಕಳಿಂದ ತಂದೆ ತಾಯಿಗೆ ನಿರಂತರವಾಗಿ ನೋವು ಕಣೆ. ಇದು ಬಿಟ್ಬಿಡು, ಈ ಪುತ್ರ ವ್ಯಾಮೋಹನ ಬಿಟ್ಬಿಡೆ. ನೋಡೆ, ನಿನ್ ಗಂಡನ ನಿನ್ನು ಬದುಕಿದೀನಿ ಕಣೆ. ನನ್ನ ತೋಳಲ್ಲಿ ಶಕ್ತಿ ಇರೋ ಗಂಟ ನಿನ್ನನ್ನು ಸಾಕ್ತೀನಿ ಮೀನಾಕ್ಷಿ. ಬಾರೆ ಬಾರೆ ನನ್ನ ಜೊತೆಲಿ. ಹೌದು
ಮಾತೇನ್ರಿ? ನೋಡಿ, ನಾನೇನೋ ನಿಮ್ ಜೊತೆ ಬರ್ಬೋದು, ಆದ್ರಿವತ್ತು ನನ್ನ ಮಕ್ಕಳು ಈ ಹುಲಿ ಪಂಜರದಲ್ಲಿ ಹೇಗ್ರಿ ಬಿಟ್ಟು ಬರ್ಲಿ? ಅವ್ರನ್ನ ಸುಖವಾಗಾದ್ರೂ ಬಿಟ್ಟು ಬರ್ಲಿ. ಇವತ್ತು ನನ್ನ ಮಕ್ಕಳು ಸಾವಿನ ಚೆಲ್ಲಿದ್ದಾರೆ. ಅವ್ರನ್ನ ಹೇಗ್ ಕಂಡು ಬಿಟ್ಟು ನಾನು ಬರಕ್ ಸಾಧ್ಯ ಇಲ್ಲ ರೀ. ನಾನು ನನ್ನ ಮಕ್ಕಳನ್ನ ಕಾಪಾಡ್ಬೇಕು. ಇಲ್ಲಿಂದ ನನ್ನ ಮಕ್ಕಳನ್ನ ಬಿಡುಗಡೆ ಮಾಡಿ ಆಮೇಲೆ ಬಂದು ನಿಮ್ಮನ್ನ ಸೇರ್ಕೊಳ್ತೀನಿ. ಆಮೇಲೆ ನಿಮ್ ಜೊತೆ ಬರ್ತೀನಿ. ಬಿಡುಗಡೆ ಬಿಡುಗಡೆ ಯಾರಿಂದ? ಯಾರಿಗೆ ಬಿಡುಗಡೆ? ಯಾರಿಗೆ ಬಿಡುಗಡೆ? ಮೀನಾಕ್ಷಿ, ಇದೆಲ್ಲ ನೀನು ಹುಚ್ಚು ಭ್ರಮೆ ಕಡೆ. ನಿಜಮಲ್ಲ ಬೇಬಿ. ಏನಾದ್ರೂ ಸುಳ್ಳುಗಾರರ ಪ್ರಶಸ್ತಿ ಅಂತ ಇಟ್ರೆ ಮೊದ್ಲು ಸಿಗದೆ ನಿನಗ್ ನೋಡು. ಯಾಕೆ ಡಾರ್ಲಿಂಗ್, ಇವತ್ ಮೋಡ ಕವಿದ ವಾತಾವರಣ ಕಾಣ್ತಾ ಇದೆ. ಡಾರ್ಲಿಂಗ್ ಗಿರ್ಲಿಂಗ್ ಅಂದ್ರೆ ದೌಡೆ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಅಲ್ಲ ಕಣೋ, ಮೊದಲನೇವಳನ್ನ ಮದ್ವೆ ಆಗಿ ಎರಡನೇವಳು ಅಂತ ನನ್ನ ಕೈ ಹಾಕಿದೀಯ ನೀನು. ಬಂಗಾರೆ, ನೀನ್ ಯಾರ ವಿಷಯ ಮಾತಾಡ್ತದೆ ಹೇಳು? ಇನ್ಯಾರಪ್ಪ, ಶ್ರೀಕೃಷ್ಣನ ವರಪ್ರಸಾದದಿಂದ ಉದುರ್ಕೊಬಿಟ್ಟಿದ್ಯಲ್ಲ ಹರಿಹರಿ ಗೋವಿಂದ ಮುಂಡದ ನಿನ್ ಬಗ್ಗೆನೆ ಮಾತಾಡ್ತಾ ಇರೋದು. ಅಲ್ಲ, ಈ ಬ್ರೆಂಟಿನ ಮಾಡ್ಕೊಂಡಿದ್ಯಲ್ಲ, ಅವ್ರ ಮಕ್ಳಿಗೆ ನನ್ನ ತಾಯಿ ಮಾಡ್ಬೇಕು ಅಂತಿದ್ಯಾ? ಅವ್ರಿಗೆ ಕೈ ಕೊಟ್ಟು ನಂಗೆ ಕಾಲ್ ಕೊಡ್ಬೇಕು ಅನ್ಕೊಂಡಿದ್ಯಾ? ಬಂಗಾರೆ, ಈ ವಿಚಾರ ನಿಂಗೆ ಹೇಳಿದ್ ಬಡ್ಡಿ ಮಗ ಯಾರೇ? ಇದೆಲ್ಲ ಸುಳ್ಳು ಕಣೆ. ಯಾರು ಹೇಳಿದ್ದು ಅಂದ್ರೆ ಅದೇ ಉದ್ದಕ್ ಬೆಳ್ಕೊಂಡ್ ನಿಂತವನಲ್ಲ ಕರ್ರಗೆ ನರಸಿಂಹ, ಅವನೇ ಹೇಳಿದ್ದು. ಯಾರು? ನನ್ ಕರ್ರಗೆ ರಾಮಕೃಷ್ಣ ಅಂತ ಹೇಳದ್ನ, ನಾನ್ ನರಸಿಂಹ ಅಂತ ಹೇಳ್ದೆ. ಕರ್ರಗಿರೋರ್ಗೆ ಯಾಕೋಪ? ಓ, ನರಸಿಂಹನೇ ಹೇಳಿದ್ದು ನೀನ್ ಹಿಂಗೆಲ್ಲ ಮಾಡ್ದೆ ಅಂತ. ನಂಗೆ ಗೊತ್ತಿತ್ತು ಬಂಗಾರೆ. ಏನೋ ಇಂಥ ಕಚಡ ಕೆಲಸ ಅವ್ನು ಹೇಳ್ದೆ, ಯಾರು ಹೇಳಲ್ಲ ಅಂತ. ನನ್ನ ನಿನ್ನ ಪ್ರೀತಿ ಮೇಲೆ ಆಣೆಗೆ ಇದೆಲ್ಲ ಸುಳ್ಳು ಕಣೆ. ಮಾತ್ ನಂಬೇಡ, ನನ್ ಮಾತ್ ನಂಬೆ ಬಂಗಾರ. ನಂಬುದ್ರೆ ನಿನ್ ಮಾತು ಕೊಡ್ತೀಯ ಕೈಗೆ ತಿರುಪತಿ ಚಂಬು. ಬಂಗಾರೆ, ದೇವ್ರ ಆಣೆ ಮಾಡಿ ಹೇಳ್ತೀನಿ, ಇದೆಲ್ಲ ಸುಳ್ಳು ಕಣೆ. ನಿಜ ಹೇಳ್ತಾ ಇದೆಯೇನೋ? ನನ್ ಮೇಲೆ ಆಣೆಗೂ ಸತ್ಯ ಬಂಗಾರೆ. ನೀ ಬೇಕಾದ್ರೆ ನೆಗದ್ ಬಿದ್ದೋಗು, ಏನ್ ಪರವಾಗಿಲ್ಲ. ನಿನ್ ಮೇಲೆ ಆಣೆಗೂ. ನನ್ ಮೇಲೆ ಇಡ್ಬೇಡ ನೀನು. ಸರಿ ಬಿಡು, ಆಯ್ತು. ನರಸಿಂಹ ಏನೇನೋ ಹೇಳ್ಬಿಟ್ಟ, ಅದಕ್ಕೆ ತಪ್ಪಾಗಿ ತಿಳ್ಕೊಂಬಿಟ್ಟೆ. ಅದ್ ಸರಿ, ಇದೇನೋ ಇದು ಟೂಬ್ ತಗೊಂಬಂದಿದ್ಯಾ? ಬಂಗಾರೆ, ಹೊಲ್ತಕ್ ಹೋಯ್ತದ್ನ, ಅಲ್ಲ ಗಾಡಿ ಪಂಚರ್ ಆಯ್ತಾ, ಹಾಕ್ಸ್ಕ ಬರಮ್ಮ ಅಂತ ಹೋಯ್ತಾದೆ. ಅಷ್ಟೊಳ ನೀ ಸಿಕ್ತಲ್ಲ, ಇಲ್ಲೇ ನಿಂಕಂತ. ಮತ್ತೆ ಕೈಯಲ್ಲೇನದು ಪಂಪು? ಅಯ್ಯೋ, ಅರ್ಜೆಂಟಾಗಿ ಪಂಚರ್ ಆದಾಗ ಏರ್ ಹೊಡೆ ಮಾತ್ರ ತಗಂಡೆ, ಯಾಕೋ ಏರ್ತಾನೆ ಇಲ್ಲ. ಸರಿಯಾಗಿ ಹಿಡ್ಕೊಂಡ್ರೆ ತಾನೇ ಏರೋದು. ನಾನು ಹಿಡ್ಕೋತೀನಿ, ನೀನ್ ಚೆನ್ನಾಗಿ ಓಡಿ. ಅದ್ ಹೆಂಗೇರಲ್ಲ ಅಂತ ನಾನು ನೋಡ್ತೀನಿ. ಇಟ್ಟುಂಡಿಲ್ವಾ? ಜೋರ ಕೊಡಿ. ಬಂಗಾರೆ, ನಾನು ಹೊಡೆದಂಗೆಲ್ಲ ನೀನ್ ಹಿಂಗ ಆಚೆ ಬಿಡ್ತಾರೆ. ನಂದೇನು ಹೇಳಿದ್ವಿ ಮೋಟ್ರೆ ತೆಗ್ತಾಗ ಎಸೆಕೆ ನೆಟ್ಕಿಡ್ಕೋ. ಸದ್ಯ ಒಪ್ಕೊಂಡಲ್ಲ ನಿನ್ ಮೋಟ್ರಲ್ಲಿ ಪವರ್ ಇಲ್ಲ ಅಂತ. ನೀನ್ ಬಿಗಿ ಹಿಡ್ಕೊಂಡಲ್ಲ ನಾವು ಹೊಡೆಯೋದು. ಈಗ ಗೊತ್ತಾಯ್ತು ನಮ್ ಪವರು. ಪವರ್ ಎಲ್ಲ ಕಡು ಮುಂಡೆದೆ ಹೊಡೆದಿದ್ದು. ಯಪ್ಪ, ನೀನೇ ಹೊಡ್ಕೋಗಪ್ಪ, ನನ್ ಕೈಲಾಗೋದಿಲ್ಲ ಅದು. ನಿನ್ ಕೈಲಿ ಆಗಲ್ಲ ಅಂತ ನನ್ ಗೊತ್ತಾಯ್ತು ಕಣ. ನಮ್ ಬಸ್ರಾಳ ಮಂಜುಂತವೆ ಹೋಗಿ ಹಾಕ್ಸ್ತೀನಿ ಬಿಡು. ಈ ಪಂಪ ತಗೊಂಡೋಗಿ ನಿಮ್ ಮನೇಲಿ ಮಡಗಿರು. ನಾಳಿಗ್ ಬಂದಿ ನಿಮ್ಮ ಅಪ್ಪ ಇಲ್ಲೇ ಹೋದಾಗ ನಾನು ಹೊಡ್ಕೊಂಡ್ ತಗೊಂಡ್ ಪಂಪ ಕೊಡು, ಕೈಯೆಲ್ಲ ಇಟ್ಕೊಂಡು ಹೋಗ್ತೀನಿ. ಬಂಗಾರಿ, ಕೈಲಿ ಇಟ್ಕೋಬೇಡ. ಮೊದ್ಲೇ ಈ ಸಲ ನಾಟಕ ಸೇರ್ಕೊಂಡಿಲ್ಲ ಅಂತ ರೊಚ್ಕೆದ್ಬಿಟ್ಟು ನಿಂತವನೆ. ಕಡೆ ಬಂದ್ಬಿಟ್ಟು ನಾನು ಹೊಡಿತೀನಿ ನಿಮ್ಬಿಟ್ಟು ತಗೊಂಡ್ಕೊಂಡ್ರೆ ಏನ್ ಮಾಡೋದು? ಮತ್ತೆ ಇದು ನಮ್ಮ ಅಪ್ಪನ ಬ್ಯಾಗು. ನಮ್ಮವ್ವ 25 ವರ್ಷದಿಂದ ಕೊಟ್ಟಿರೋದು ಅಂತ ನಮ್ಮಪ್ಪ ಹುಷಾರಾಗಿ ಎತ್ತಿಟ್ಕೊಂಡಿದ್ದಾನೆ. ಇದ್ರಲ್ಲೆಲ್ಲ ಹಾಕಿಸ್ಕೋಬೇಡ ಅಂತ ಹೇಳೋನೆ. ಅಯ್ಯೋ, ಇವತ್ತೇ ಫಸ್ಟ್ ತಾನೆ ಹಾಕೋದು, ಏನ್ ಡೈಲಿ ಹಾಕ್ತದನ? ಏನಿಲ್ಲ ತೆಗಿ. ಹಾಕುವಾಗ ಹರಿದೋಗ್ಬಿಟ್ರೆ? ಅಯ್ಯೋ, ಹರಿದೋಗ್ ನಂಗೆ ನಿಧಾನಕ್ಕೆ ಹಾಕ್ತೀನಿ, ತೆಗಿ. ನಿಜವಾಗ್ಲು? ನಿಜವಾಗ್ಲುವೆ ಹೇಳ್ಕೊಟ್ಟನು ನಿಮ್ಮ ಮಾಸ್ಟ್ರು ಹೆಂಗ್ ಹಾಕೋದು ಅಂತ. ಹಂಗಿದ್ರೆ ಸರಿ. ನಿಧಾನಕ್ಕೆ ಅರ್ಧಕ್ಕೆ ಹೋಯ್ತಾ ಇರೋದು. ನಿಧಾನ, ಹುಷಾರು. ಹೋಯ್ತು, ಆಗ್ತಾನೆ. ಸೋ ರಾಮ, ಹಾಕಕ್ಕೆ ಎಷ್ಟೊಂದು ಕಷ್ಟ ಆಯ್ತಲ್ಲಪ್ಪ. ಸರಿ ಆಯ್ತು, ನಂಬರ್ಲ
ಲೋ ನಮ್ಮ ಅಪ್ಪ ಕಣೋ. ಬರ್ಲಿ ಬಿಡೆ. ಲೋ ನಿನ್ ಸಾಮಾನ್ ಕಿತ್ಕೊಳ್ಳೋ. ಕಿತ್ಕೊಳ್ಳೋ ಬೇಗ. ಸಂತ್ಗೋಗಿ ತರಕಾರಿ ತತ್ತೀನಿ ಅಂತ ಹೇಳ್ದವಳು ಒತ್ತು ಬಿದ್ದು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲಪ್ಪ. ಏನವ ಮಾಡ್ತಾ ಇದ್ದೀನಿ? ಅಪ್ಪಯ್ಯ ಅಂಗಡಿಗೆ ಹೋಗಿ ತರಕಾರಿ ತಗೊಂಬ ಅಂತ ಹೇಳ್ದಲ್ಲ, ತರಕ್ ಹೋಗಿದ್ದೆ. ತರಕಾರಿ ಎಲ್ಲ ಸಿಕ್ತು, ನಿನ್ನ ನಸೆ ಡಬ್ಬಿನೇ ಸಿಗ್ಲಿಲ್ಲ. ಅದನ್ನ ನಾಳೆ ತಂದ್ಕೊಡ್ತಾರಂತೆ, ಅದಕ್ಕೆ ತರಕಾರಿ ತಗೊಂಡ್ ಮನೆಗೆ ಹೋಯ್ತಾ ಇದ್ದೀನಿ. ನಾ ಬರ್ಲಪ್ಪ. ಎಲ್ಲ ತಂದಿದ್ಯೇನವ? ಎಲ್ಲಾನು ತಂದಿದ್ದೀನಿ ಬಿಡಪ್ಪ. ಎಲ್ಲವ ನೋಡ್ತೀನಿ. ಅದನ್ನೇ ನೋಡ್ತೀಯಾ? ಅದೇ ಈರುಳ್ಳಿ, ಅದೇ ಬದನೆಕಾಯಿ, ಅದೇ ನೋಡ್ತೀಯ ಬಿಡು. ಇರ್ಲಿ ಬಿಡಮ್ಮ. ಏನೇ ತಂದಿದೆ ಮಾರ್ಕಿರ್ತ್ಬಿಟ್ಟಿದೀಯಾ, ಆಮೇಲೆ ಎಡವಟ್ ಆಯ್ತದೆ. ಎಲ್ಲವ ನೋಡ್ತೀನಿ. ಬೇಡ ಕಣಪ್ಪಯ್ಯ. ನೋಡ್ತೀನಿ ಎಲ್ಲವ. ಬೇಡ ಬಿಡಪ್ಪಯ್ಯ. ನೋಡ್ತೀನಿ ಎಲ್ಲವ. ಕೇಳಪ್ಪಯ್ಯ. ಮೌನ. ಅಯ್ಯೋ ಇದೇನವ ನಮ್ ಬ್ಯಾಗೊಳ ಪಂಪು ಯಾರ ಕೈಲಿ ಹೊಡ್ಸ್ಕರಕ್ ತಂದವ? ಅಪ್ಪಯ್ಯ ಇದು ನಂದಲ್ಲಪ್ಪಯ್ಯ, ಅವನಿಟ್ಟಿರೋದು. ಅವನು ಅಂದ್ರೆ ಅಪ್ಪಯ್ಯ ನಾ ಹೇಳ್ದೆ, ನಮ್ಮ ಅಪ್ಪಯ್ಯ ಬೈತಾನೆ, ಬೇಡ ಅಂತಂದ್ರು ಏನೂ ಆಗಲ್ಲ ಏನೂ ಆಗಲ್ಲ ಅಂತೇಳಿ ಮೆತ್ತಗ್ ತುರುಕ್ಬಿಟ್ಟ. ಅಯ್ಯೋ ಅವ್ನು ತುರುಕುವಾಗ ನೀನೇನವ ಮಾಡ್ತಾ ಇದೆ? ನೋಡ್ತಾ ನಿಂತಿದ್ದೆ. ಅದಕ್ಕೆ ಹೇಳೋದು ನಿನಗೆ, ನೀನು ವಯಸ್ಸು ಕಮ್ಮಿ ಇದ್ರು ನಾವು ತುರ್ಸ್ಕೊಂಬಿಟ್ಟ, ನೀನು ತುರ್ಸ್ಕೊಂಬಿಟ್ಟ ನೀನು. ಆಯ್ತು ಬಿಡಪ್ಪಯ್ಯ. ಎಲ್ಲವ ಅವ್ನು ಯಾರು ನೋಡ್ತೀನಿ? ಇಲ್ಲೇ ಅವನೇ ನೋಡಪ್ಪಯ್ಯ, ಬೆಣ್ಣೆ ಕದ್ದಿ ನಂಗೆ. ಲೋ ಮನ್ಮತ, ಲೋ ಅನ್ಕಂದೆ ಕಲ ಹಸ ಎಲ್ ಕಾಣ್ತಾನೆ, ಓರಿಗೆ ಬಂದ್ ಕಾಡ್ಬೇಕು ಅಂತ ಅನ್ಕಂದೆ. ಆದ್ರೆ ಎತ್ಕಲ ನೀನ್ ಪಂಪ. ಅಯ್ಯೋ ಮಾವ ಎತ್ಕತಿ ತಡ್ಕಳ. ಮಾವ ಈಗ ತಾತಂಗ್ ಕೂದ್ಲಿಕ್ಕವ ಎತ್ಕಳ ಪಂಪ. ಬಗರಿ ಅಯ್ಯೋ ಬ್ಯಾಗ್ ಎತ್ತಿಡ್ಕೊ ಪಂಪ್ ಎಳಿತೀನಿ. ಹಂಗ್ ಬಂದಲ್ಲ ಮತ್ತೆ. ಇಟ್ಕೋ. ಅಪ್ಪಯ್ಯ ಇದು ಯಾಕೋ ಬತ್ತ ಇಲ್ಲ. ಒಂದ್ ಕೆಲ್ಸ ಮಾಡು, ಇವ್ನ್ ಸೊಂಟನ ನಿನ್ ಭದ್ರಾಗ ಇಟ್ಕೋ, ಅವ್ನ್ ಕಿತ್ಕೋತಾರೆ. ಕಿತ್ಕೊಳ್ಳೋ. ಅಪ್ಪಯ್ಯ ಪಂಪತ್ತು ಪಂಪತ್ತು ಪಂಪತ್ತು. ಅಪ್ಪಯ್ಯ ಪಂಪತ್ತು. ಓ ನಮ್ಮ ಆಯ್ತು ಬುಡಪ್ಪಯ್ಯ, ಬೈಬೇಡ. ನೀನ್ ತಗೊಂಡು ಹೋಗೋ, ನಾನು ಮನೆಗೆ ಹೋಗ್ತೀನಿ. ಸರಿ ಬಂಗಾರಿ. ಮಗಳೇ ಪಿಕ್ಚರ್ಗೆ ಹೋಗಂಬಮ್ಮಿ, ನಾನು ಹಿಂಗೂ ಟಿಕೆಟ್ ತಂದೀವಿ ನೀ ಕೊಮ್ಮಿ. ಪಲ್ಲಿ ಮುದೇವಿ ಪಿಕ್ಚರ್ ಕರ್ದಿಯ ನನ್ನ ಬರಲ್ಯ? ನೀ ಪಿಕ್ಚರ್ ಕರ್ದ್ರೆ ಓದ್ದೆ ಬಿಡ್ತೀನಿ ನಿನ್ನ. ಯಾಕಮ್ಮಿ ಹಿಂಗಾರ್ತಿಯೇ ನೆಡ್ಗನ್ನೆ ಬಿಡ್ತೀಯೇ, ಯಾಕಮ್ಮಿ ಹಿಂಗಾರ್ತಿಯೇ ನೆಡ್ಗನ್ನೆ ಬಿಡ್ತೀಯೇ, ಗಾಳಿ ಹಿಡ್ಕೊಂಡವಳ ನನ್ ದೂರ್ನೇ ನೋಡ್ತೀಯೇ. ಅತ್ತೆ ಮಗಳೇ ಪಿಕ್ಚರ್ಗೆ ಹೋಗಂಬಮ್ಮಿ, ನಾನು ಹಿಂಗೂ ಟಿಕೆಟ್ ತಂದೀವಿ ನೀ ಕೊಮ್ಮಿ. ಪಲ್ಲಿ ಮುದೇವಿ ಪಿಕ್ಚರ್ ಕರ್ದಿಯ ನನ್ನ, ನೀ ಪಿಕ್ಚರ್ ಕರ್ದ್ರೆ ಓದ್ದೆ ಬಿಡ್ತೀನಿ ನಿನ್ನ. ಒದಿತೀಯೇ ಒದಿತೀಯೇ. ಕಬ್ಬನ ಗದ್ದಲ್ಗಿಣ್ಣು ಪರಂಗಿ ಮರದಲ್ಲಣ್ಣು, ನಿನ್ ಮ್ಯಾಲ ಕಣ್ಣು ಕಮ್ಮಿ, ನಿನ್ ಮದುವೆಯಾಗೋ ನಾನೇ ಕಮ್ಮಿ. ನಾನೇ ನಿನ್ ಗಂಡ, ನನ್ನ ಹೆಸರೇ ಗುಂಡ. ಪಲ್ಲಿ ಮುದೇವಿ ಪಿಕ್ಚರ್ ಕರ್ದಿಯ ನನ್ನ, ಏನ್ ಮಾಡ್ತೀಯ? ನೀ ಪಿಕ್ಚರ್ ಕರ್ದ್ರೆ ಓದ್ದೆ ಬಿಡ್ತೀನಿ ನಿನ್ನ. ಓದೋರ್ ಬಂದಿದ್ದು ಹೋದ್ವಾರ ಪಿಕ್ಚರ್ಗೆ ಹೋಗಿ ಕೈ ಹಿಡ್ಕೊಂಡ್ ಎಳಿತಿದ್ಯಲ್ಲ, ಪಕ್ಕದ ಸೀಟಲ್ಲಿ ಕೂತ್ಕೊಂಡ್ ನನ್ನ ಒತ್ತರಿಸ್ಕೊಂಡೆ ಬರ್ತಿದ್ಯಲ್ಲ, ಕತ್ತಿನ ಮ್ಯಾಲ್ ಕೈ ಹಾಕೊಂಡ್ ಮುಟ್ಟಿ ಕತೆ ಬರ್ತಿದ್ಯಲ್ಲ. ಪಲ್ಲಿ ಮುದೇವಿ ಪಿಕ್ಚರ್ ಕರ್ದಿಯ ನನ್ನ, ನೀ ಪಿಕ್ಚರ್ ಕರ್ದ್ರೆ ಒದ್ದೆ ಬಿಡ್ತೀನಿ ನಿನ್ನ.
ಸತಿ ಒಂದು ಕಡೆ ಪತಿ ಒಂದು ಕಡೆ. ಛೇ, ನಂದು ಒಂದು ಜೀವನನ. ಅಯ್ಯೋ, ನನಗೆ ನನ್ನ ಹೆಂಡತಿ ಬೇಕು. ಮೊದಲೇ ಮೂಕ ಪ್ರಾಣಿಯವಳು, ಜೊತೆಗೆ ಕಿತ್ತು ತಿನ್ನೋ ಕ್ಯಾನ್ಸರ್ ಬೇರೆ. ಇಂಥ ಸಮಯದಲ್ಲಿ ಇಲ್ಲ ಇಲ್ಲ. ದೇವ್ರೇ, ಬಿಟ್ಟು ಹೋಗಲ್ಲ ತಾನೆ. ನೀನೇನಾರ ಹೋದ್ರೆ ನಾನು ಬದುಕಿರಲ್ಲ ಮೀನಾಕ್ಷಿ, ಬದುಕಿರಲ್ಲ ಮೀನಾಕ್ಷಿ. ನೀನು ಊಟ ಮಾಡ್ತೇನೆ. ಅಷ್ಟೇ ಅನಿಸ್ಕೊಂಡಿರೋ ಕತ್ತೆ. ಮನೇಲಿರೋ ಊಟ ಎಲ್ಲ ಖಾಲಿ ಆಗ್ತಾ ಇದೆ ಅಂದ್ರೆ ಕಳ್ಳಿ ತರ ಕತ್ಕೊಬಂದು ಈ ಮುದುಕರಿಗೆ ತಿರ್ಸ್ತಿದ್ಯಾ. ನಿನಗೆ ಹಾಕ್ತಿರೋದೇ ದಂಡ, ಅದ್ರಲ್ಲೂ ಕತ್ಕೊಂಡ್ಬಂದು ತಿರ್ಸಿ ನಾಚಿಕೆ ಆಗಲ್ವಾ ನಿನ್ಗೆ? ಹೌದು ಕಡೆ, ತಂದಿದ್ದೀನಿ ಕಡೆ. ನೋಡು, ಅವ್ರ ಪರಿಸ್ಥಿತಿ ನನ್ನ ಕೈಯಿಂದ ನೋಡಕ್ ಆಗ್ಲಿಲ್ಲ, ಅದಕ್ಕೆ ತಂದಿದ್ದೀನಿ. ನೋಡು, ನನಗೆ ನೀನು ಬೇಡ, ನಿಮ್ಮನೆ ಊಟನೂ ಬೇಡ, ನನಗೆ ನನ್ನ ಗಂಡ ಬೇಕು. ನಾನೆಲ್ಲ ನೀವು ಎಲ್ಲಾರು ತೊಲಗಿ ಸಾಯ್ರಿ, ಆದ್ರೆ ಮಗ ಇಲ್ಲೇ ಬಿದ್ದಿರು. ಕೆನ್ನೆ ಹೊಡಿತೀಯನ? ಬಿಡಿ ಮಾವ, ಹೊಡಿಬೇಡಿ ಮಾವ, ನನ್ನನ್ನ ಯಾಕೆ ಹೊಡಿತಿದ್ದೀರಾ? ಅಯ್ಯೋ, ಬಿಡಿ ಮಾವ, ಹೊಡಿಬೇಡಿ. ನನ್ನ ಕಣ್ಣೆದ್ರಿಗ ನನ್ನ ಹೆಂಡತಿ ಹೊಡಿತೀಯಾ? ಎಷ್ಟೇ ಸೊಕ್ಕು ನಿನ್ಗೆ? ಹೊಡಿಬೇಡಿ, ಬಿಡಿ ಮಾವ ನನ್ನ. ಹಿರಿಯರು ಕಿರಿಯರು ಗೌರವ ಇಲ್ವೇನೆ ನಿನ್ಗೆ? ಅಯ್ಯೋ ಮಾವ, ಬಿಡಿ ಮಾವ. ಮುದುಕ, ಏನ್ ಮಾಡ್ತಾ ಇದೀಯಾ? ನೋಡ್ರಿ, ನಿಮ್ಮ ಅಪ್ಪ ಅಮ್ಮ ಇಬ್ರು ಸೇರ್ಕೊಂಡು ಹೊಡ್ದು ಸಾಯಿಸ್ಬೇಡ್ರು. ನೀವೇನ್ ಮನುಷ್ಯರೆಲ್ಲ ರಾಜರು? ಮೊದ್ಲು ನೀನ್ ಹೆಂಡ್ತಿ ಅದಕ್ಕೆ ದನ ಕೊಡ್ದಂಗ್ ಹೊಡೆಯದಾ? ನಿಮ್ ಗೋಡೆಕಾದ್ರೂ ಹೇಗ್ ಮನ್ಸ್ ಗೊತ್ತು? ನಿಮ್ಮಂತ ಮುದಿಗುಮೆಗಳಿಂದ ನಾವ್ ಇನ್ನೂ ಏನೇನ್ ಅನ್ಭವಿಸ್ಬೇಕು? ಏನ ಮಾತಾಡ್ತಿದ್ಯಾ? ಯಾರಿಗೆ ಮಾತಾಡ್ತಿದ್ಯಾ? ನೀನು ನನ್ನ ಮಗ ಏನು? ನಿನಗೆಲ್ಲ ತಲೆ ಕೆಟ್ಟಿದೆ, ಅದಕ್ಕೆ ಈ ರೀತಿ ಇಬ್ರು ಸೇರ್ಕೊಂಡು ಮಾತಾಡ್ತಾ ಇರೋದು. ಅಮ್ಮ, ತಲೆ ಕೆಟ್ಟಿರೋದು ನಿನಗೆ, ನಿನ್ ಗಂಡನಿಗೆ. ಅದಕ್ಕೆ ಈ ರೀತಿ ಆಡ್ತಾ ಇದೀರಾ. ನೀವು ಬದುಕಿರೋದ್ಕಿಂತ ಸತ್ತೋಗಿದ್ರ ಎಷ್ಟೋ ನೆಮ್ಮದಿಯಾಗಿರ್ತಿತ್ತು. ಹೌದಪ್ಪ, ನಾವು ಸತ್ತೋಗಿದ್ರೆ ನೀನು ನೆಮ್ಮದಿಯಾಗಿರ್ತಿದ್ದೆ ಕಣೋ. ಯಾಕೆ ಹೇಳು? ನಾವು ನಿನ್ನ ಎದೆ ಮೇಲಿದೀವಪ್ಪ. ಅದಕ್ಕೆ ಹೋಗೋ ಎಂಟಿ ಗುಲಾಬ.
ರೀ ಇವ್ರ ಹತ್ರ ಏನ್ರಿ ಮಾತು? ಮುದಿ ನಾಯಿಗಳು ಹೆಂಗಾದ್ರೂ ಬಿದ್ದು ಸಾಯ್ಲಿ. ಬನ್ನಿ ನಿಮ್ಗೆ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಡ್ತೀನಿ ನಡಿ. ಗಂಡನ ಮುದಿ ಗೂಬೆ ಗಿದಿ ಗೂಬೆ ಆದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಕಡೆ. ನೀವೇನ್ ಮಂತ್ರ ಇಲ್ಲ ರಾಜೇಂದ್ರ, ಯಾಕೆ ಎಲ್ಲರಿಗೂ ಹೊಡೆದು ಬಡ್ದು ಹಿಂಸೆ ಕೊಡ್ತಾ ಇದೀರಾ? ಮೀನಾಕ್ಷಿ, ಅವನಲ್ಲೇ ಒಳ್ಳೆ ಗುಣ ಇಲ್ಲ, ಇನ್ನು ಅವನ ಹೆಂಡತಿಗೆ ಏನೇ ಹೇಳ್ತಾನೆ. ಅಮ್ಮ, ನನ್ನ ಹೆಂಡತಿ ಬಗ್ಗೆ ಅದು ಇದು ಅಂತ ಮಾತಾಡ್ರ ಸರಿ ಇರಲ್ಲ. ಏನ ಮಾಡ್ತೀಯಾ? ಏನ ಮಾಡ್ತೀಯಾ? ಬಗಳು ಏನ ಮಾಡ್ತೀಯ? ಬಗಳು ಹೇಳು, ಏನ್ ಮಾಡ್ತೀಯಾ? ನಿಂದು ನಿನ್ ಹೆಂಡತಿದು ಅತ್ತೆ ಆಯ್ತು. ಈ ಮಾಡೋದು ಎಷ್ಟು ಅಮ್ಮ, ನೀ ತಾಯೋ ಇಲ್ಲ ರಾಜದಿಯೋ? ಹೊಡೆದು ಬಡ್ದು ಯಾಕೆ ಹಿಂಗ್ ಹಿಂಸೆ ಕೊಡ್ತಾ ಇದ್ಯಾ? ತಾಯಿಗೆ ರಾಕ್ಷಸಿ ಅಂತೀಯಲ್ಲ ದೇವ್ರೆ. ಇಲ್ಲ, ನೀನು ಉದ್ಧಾರ ಆಗಲ್ಲ. ನಿನಗೊಂದು ಶಾಪ ತರ್ತೆ ಬಿಡಲ್ಲ. ನೀನು ಹಾಳಾಗ್ತೀಯ ಕಣ, ಉದ್ಧಾರ ಆಗಲ್ಲ. ಅಮ್ಮ, ನನಗೆ ಶಾಪ ಆಗ್ತೇನಮ್ಮ? ಕಷ್ಟಪಟ್ಟು ಬೆವರು ಸೂಸಿ ಸಾಕಿದ್ದೆ ನೀನ್ ನನಗೆ ಶಾಪ ಕೊಡ್ತೀಯಮ್ಮ? ಹಾಲು ಕೊಡ್ದು ಬೆಳೆಸಿದ್ಯೋ ಇಲ್ಲ ವಿಷ ಕೊಡ್ದು ಬೆಳೆಸಿದ್ಯೋ? ಅಮ್ಮ, ನೀನು ನಾನು ಉದ್ಧಾರ ಆಗಲ್ವೇನಮ್ಮ? ಉದ್ಧಾರ ಆಗಲ್ವಾ? ಅಮ್ಮ, ನಿನ್ನ ಶಾಪ ನನ್ನ ಬಟ್ಟೆ ಮೇಲಿನ ಧೂಳಿನ ಸಮಾನಮ್ಮ. ಅಮ್ಮ, ನಿಮ್ಮಂತರ ತಂದೆ ತಾಯಿ ಅಂತ ಹೇಳೋಕೆ ನನಗೆ ನಾಟ್ಯ ಆಗುತ್ತೆ. ಅಮ್ಮ, ನೀವು ಇದ್ರ ಮೇಲೆ ಒಂದು ಕ್ಷಣ ನನ್ನ ಕಣ್ಣು ಮುಂದೆ ನಿಂತಿರೆ ನನಗೆ ತಲೆ ಚಿಟ್ಟಿಡಂಗಾಗುತ್ತೆ, ಚಿಟ್ಟಿಡಂಗಾಗುತ್ತೆ. ಒಂದು ಕ್ಷಣ ನಿಲ್ಬೇಡಿ, ಎಲ್ಲರೂ ತೊಳಗೋಗೆ. ಮಕ್ಕಳ ದೇವರು ಅಂತಾರೆ, ಮಕ್ಕಳ ಇರದವರು ದೇವರ ಶಾಪಕ್ಕೆ ಸಿಗ್ತಾರೆ, ಮಕ್ಕಳ ಗೆದ್ದವರು. ಈ ಭೂಮಿಲಿ ಪುಣ್ಯನೂ ಇವರಿಂದ, ಈ ಬಾಳಲ್ಲಿ ಪಾಪನೂ ಇವರಿಂದ. ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇರದವರು, ಮಕ್ಕಳು ಇರದವರು. ಮಕ್ಕಳು ಬೇಡ ಅಂತಾರೆ, ಮಕ್ಕಳ ಹೆತ್ತವರು ಹೆತ್ತು ನಿತ್ಯ ಅತ್ತವರು. ಏನಂದ್ರೆ ರೀ, ಮೊದಲನೇ ಮಗು ನನ್ನ ಗಂಡೇ ಆಗ್ಬೇಕು ಅಂತ ಹತ್ತಾರು ದೇವ್ರಿಗೆ ಹರಕೆ ಹೊತ್ಕೊಂಡು ಅವನು ಎತ್ತಿದ್ದಕ್ಕೆ ಇವತ್ತು ನನಗೆ ಸರಿಯಾದ ಬಹುಮಾನ ಕೊಡ್ತಾರೆ. ಮೀನಾಕ್ಷಿ, ಇಂಥ ಮಕ್ಕಳನ್ನು ಪಡೆದ ನಾವೇ ಧನ್ಯವಂತರು ಕಡೆ. ಇವತ್ತಿಗೆ ನಮ್ಮ ಜನ್ಮ ಸಾರ್ಥಕವಾಯ್ತು ಕಡೆ. ಇವತ್ತಿಗೆ ಈ ಮನೆ ಋಣ ತೀರೋಯ್ತು ಮೀನಾಕ್ಷಿ, ತೀರೋಯ್ತು ಕಡೆ. ನಡಿ, ಎಲ್ಲಾದ್ರೂ ದೂರ ಇವರಿಂದ ಬಹು ದೂರ ಹೋಗೋಣ ರೀ. ನಡೀರಿ, ನಾನು ಇವ್ರ ಜೊತೆ ಇರಲ್ಲ, ಇಂಥ ರಾಕ್ಷಸರ ಜೊತೆ ಇರಲ್ಲ. ನಾನು ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗ್ತೀನಿ. ಆಯ್ತು ಕಡೆ, ಆಯ್ತು, ನಾವೀ ಮನೇಲಿ ಇರ್ಬಾರ್ದು. ಈ ಜಗ ಒಂದು ನ್ಯಾಯಾಲಯ, ಅದರ ಅಧಿಕಾರಿ ಅವನೇನಯ್ಯ. ನ್ಯಾಯವ ಮರೆಸುವ, ಅನ್ಯಾಯವ ಮೆರೆಸುವ. ಈ ಜಗ ಒಂದು